ಪ್ರಾಪ್ತ ಉಚ್ಯತೆ ಸಮಸ್ತಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಲಕ್ಷ್ಮೀನಾರಾಯಣಂ ವಂದೇ ಭಕ್ತಾಭೀಷ್ಟ ಫಲಪ್ರದಂ. ಯಾವುದೀಗ 31 ಪೇಜ್ 31. ನನು ಸಪ್ತಭಿರ್ನಯೈಃ ಸಪ್ತನಾಮ ಸಮನ್ವಯ ಸಿದ್ಧಾವಪಿ ಸಮನ್ವಯ ಸೂತ್ರಾಭಿಮತ ಸರ್ವವೇದಗತ ಅಶೇಷ ನಾಮ ಸಮನ್ವಯ ಅಸಿದ್ಧ್ಯಾ ಬ್ರಹ್ಮಪದೇನ ಅಭಿಮತ ಅನಂತಗುಣವತ್ವಂ ಪ್ರಧಾನ ಲಕ್ಷಣಂ ನ ಸಿದ್ಧೇತ್ ಇತ್ಯತ್ರ ಸಿದ್ಧೇದಿತ್ಯಥೋ ವಾ. ನನು ಮಯಟಃ ನನು ಸಪ್ತಭಿರ್ನಯೈಃ ಸಪ್ತನಾಮ ಸಮನ್ವಯ ಸಿದ್ಧಾವಪಿ ಮೊದಲಿನ 7 ಅಧಿಕರಣಗಳಿಂದ ಸಪ್ತನಾಮಗಳ ಸಮನ್ವಯ ಸಿದ್ಧವಾದ ಮೇಲೂ ಕೂಡ ಸಮನ್ವಯ ಸೂತ್ರಾಭಿಮತ ಸಮನ್ವಯ ಸೂತ್ರದಲ್ಲಿ ಏನು ಅಭಿಪ್ರಾಯ ಇತ್ತು, ಸರ್ವವೇದಗತ ಅಶೇಷ ನಾಮ ಸಮನ್ವಯ ಅಸಿದ್ಧ, ಸರ್ವವೇದಗತ ಅಶೇಷ ನಾಮ ಸಮನ್ವಯ ಅಸಿದ್ಧ, ಸಕಲ ವೇದಗಳಲ್ಲಿರತಕ್ಕಂತಹ ಅಶೇಷ ಅಂದರೆ ಎಲ್ಲ ನಾಮಗಳ ಸಮನ್ವಯವು ಸಿದ್ಧವಾಗದೇ ಇರೋದರಿಂದ ಬ್ರಹ್ಮಪದೇನ ಅಭಿಮತ ಅನಂತ ಗುಣವತ್ವಂ ಪ್ರಧಾನ ಲಕ್ಷಣಂ ನ ಸಿದ್ಧೇದಿತ್ಯಥೋ ವಾ. ಬ್ರಹ್ಮಪದೇನ ಅಭಿಮತವಾದಂಥ ಅನಂತ ಗುಣವತ್ವ ಅನ್ನೋ ಪ್ರಧಾನ ಲಕ್ಷಣ ಇನ್ನೂ ಸಿದ್ಧವಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಪೂರ್ಣಾನಂದ ಅನ್ನೋ ಪದ ಹೇಳಿದ್ರಿಂದ ಅದೆಲ್ಲದಕ್ಕೂ ಉತ್ತರ ಬಂತು. ಅಂದರೆ ಪರಮಾತ್ಮನ ವಿಶೇಷ ಗುಣಪೂರ್ಣತ್ವ ಅನಂತ ಗುಣಪೂರ್ಣತ್ವ ಯಾತಕ್ಕೆ ಬೇಕಾಗಿತ್ತು ಅಂದರೆ ಬ್ರಹ್ಮಪದ ಬಂದಿದೆ. ಬ್ರಹ್ಮ ಶಬ್ದಕ್ಕೆ ಬೃಹಂತೋ ಹಿ ಯಸ್ಮಿನ್ ಗುಣಾಹ ಅಂತ ಅರ್ಥ ಇರೋದ್ರಿಂದ ಪೂರ್ತಿ ಸಮನ್ವಯ ಮಾಡಿದಾಗ ಪರಮಾತ್ಮ ಅನಂತ ಪೂರ್ಣತ್ವ ಸಿದ್ಧವಾಗುತ್ತೆ. ಅದು ಬಹಳ ಮುಖ್ಯವಾಗಿ ಪೂರ್ಣಾನಂದ ಅನ್ನೋ ಮಾತಿನಿಂದ ಅದನ್ನೆಲ್ಲ ತಿಳಿಸಿದ್ದಾರೆ. ಬ್ರಹ್ಮ ಅನ್ನೋ ಪದದ ಸಾರ್ಥಕ್ಯ ಬರಬೇಕಾದ್ರೆ ಶ್ರೀಮಂತ ದುಡ್ಡೇ ಇಲ್ಲ, ಶ್ರೀಮಂತ ಶಬ್ದಕ್ಕೆ ಅರ್ಥ ಇಲ್ಲ, ಗೊತ್ತಾಯ್ತು. ಅದೇ ರೀತಿ ಬ್ರಹ್ಮ ಶಬ್ದಕ್ಕೆ ಅರ್ಥ ಬರೋದು ಯಾವಾಗ ಅನಂತ ಗುಣಪೂರ್ಣತ್ವ ಒಪ್ಪಿದಾಗ ಮಾತ್ರ. ಅದಕ್ಕೆ ಅನಂತ ಗುಣಪೂರ್ಣತ್ವವನ್ನು ಸಮರ್ಥನೆ ಮಾಡೋ ಉದ್ದೇಶ ಸಮನ್ವಯಾಧ್ಯಾಯ ಮಾಡೋ ಕೆಲಸ ಏನು, ಸರ್ವಶಬ್ದವಾಚ್ಯ. ಸರ್ವಶಬ್ದವಾಚ್ಯತ್ವ ಅಂದರೆ ಒಂದೊಂದು ಶಬ್ದಕ್ಕೊಂದು ಗುಣ ಅಂತ ತಿಳ್ಕೊಂಡ್ರೆ ಸರ್ವಶಬ್ದದಿಂದ ಸರ್ವಗುಣಗಳು ಬಂತು ಅದನ್ನು ಹೇಳಿದೆ. ಆ ದೃಷ್ಟಿಯಿಂದ ಅದು ಬೇಕೇ ಬೇಕು. ಅದರ ಅತ್ಯಂತ ಮುಖ್ಯವಾದ ಗುಣ ಯಾವುದು, ಆನಂದ. ಅದಕ್ಕೆ ಪೂರ್ಣಾನಂದ ಅಂತ ಹೇಳಿದರು. ನಾನು ಮಯಟಃ ಪ್ರಾಚುರ್ಯಾರ್ಥತ್ವ ಅಭ್ಯುಪೇತ್ಯ ಪೂರ್ಣಾನಂದಶ್ಚ ಆನಂದಮಯ ಶಬ್ದಾರ್ಥತ್ವೋಕ್ತಿ ಅಯುಕ್ತ ವಿಕಾರಾರ್ಥ ಅನ್ನಮಯಾದಿ ಪ್ರಾಯ ಪಾಠ ವಿರೋಧಾದಿತ್ಯತೋ ವಾಯುಕ್ತಂ ಅನ್ವಯಸ್ತು ಅನ್ಯವಸ್ತುಷು ಇತ್ಯಾದಿ. ಆಗೊಂದು ಪ್ರಶ್ನೆ ಬಂತು. ನಾನು ಮಯಟಃ ಪ್ರಾಚುರ್ಯಾರ್ಥತ್ವ ಅಭ್ಯುಪೇತ್ಯ, ನೀವು ಮಯಟ್ಟಿಗೆ 3 ಅರ್ಥ ಇದೆ ಅಂತ ಹೇಳಿ ಪ್ರಾಚುರ್ಯಾರ್ಥ ಇಟ್ಕೋಬೇಕಿಲ್ಲಿ ಅಂತ ಹೇಳಿ ಪೂರ್ಣಾನಂದಸ್ಯ ಆನಂದಮಯ ಶಬ್ದಾರ್ಥತ್ವೋಕ್ತಿ ಅಯುಕ್ತ. ಪೂರ್ಣಾನಂದನಾದವನು ಪರಮಾತ್ಮ ಅಂತ ಹೇಳೋದಕ್ಕೋಸ್ಕರ ಆನಂದಮಯ ಶಬ್ದಾರ್ಥವನ್ನು ಪೂರ್ಣಾನಂದ ಅಂತ ಹೇಳಿದ್ರಿ, ಅದು ಸರಿಯಲ್ಲ. ಯಾಕೆ, ವಿಕಾರಾರ್ಥ ಅನ್ನಮಯಾದಿ ಪ್ರಾಯಪಾಠ ವಿರೋಧಾದಿತ್ಯತೋ ವಾ ಅಪಿ ಉಕ್ತಂ ಅನ್ಯವಸ್ತುಷು ಇತ್ಯಾದಿ. ವಿಕಾರಾರ್ಥ ಇನ್ನೂ ಒಂದೇ ಇಲ್ಲ ಅಲ್ಲಿ. ಅವರು ಪ್ರಶ್ನೆಗೆ ಒಂದು ಲಾಜಿಕ್ ಇದೆ. ನೀವೇನು ಹೇಳಿದಿರಿ, ಆನಂದಮಯ ಪೂರ್ಣಾನಂದ ಅಂತ ಹೇಳಿದ್ರಿ. ಹಾಗೆ ಅನ್ನಮಯ ಶಬ್ದಕ್ಕೆ ಏನು ಮಾಡ್ತೀರಿ, ಪೂರ್ಣಾನ್ನ ಅಂತ ಅರ್ಥ ಬರೀತೀರಾ, ಏನಂತ ಅರ್ಥ ಬರೀತೀರಿ, ಪೂರ್ಣ ಏನಂತ ಅರ್ಥ ಬರೀತೀರಾಗ ಇರೋದು 5 ಇದೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಆನಂದಮಯ ಶಬ್ದಕ್ಕೇನು ಪೂರ್ಣಾನಂದ ಅಂತ ಹೇಳಿದ್ದಾಯ್ತು. ನೀವು ಆನಂದಮಯ ಅಂತ ಹೇಳಿ ಮಯ ಶಬ್ದಕ್ಕೆ ಪ್ರಾಚುರ್ಯಾರ್ಥ ಹೇಳ್ಕೊಂಡ್ಬಿಟ್ರಿ. ಉಳಿದಾರ್ಗಕ್ಕೆ ಏನು ಮಾಡ್ತೀರಲ್ಲಿ, ಅಲ್ಲಿ ಏನರ್ಥ ಮಾಡಕ್ಕೆ ಬರೋದಿಲ್ಲ, ವಿಕಾರಾರ್ಥನೇ ಮಾಡಬೇಕು. ಅವನ ವಾದ ವಿಕಾರಾರ್ಥನೇ ಮಾಡಬೇಕು. 5 ಇರಬೇಕಾದ್ರೆ 5 ಸಿಮಿಲರ್ ವರ್ಡ್ಸ್ ಇದ್ದಾಗ ಒಂದಕ್ಕೆ ಮಾತ್ರ ಬೇರೆ ಅರ್ಥ ಮಾಡಿ ಆ ರೀತಿ ಮಾಡೋ ಪ್ರಾಯ ಪಾಠ ವಿರೋಧ, ಗೊತ್ತಾಯ್ತು. 5 ಕೇಸ್ ಇದೆ, ಮಯತ್ತ ಸಾಲಾಗಿ 5 ಇದೆ. ಅದರಲ್ಲಿ ಎಲ್ಲದಕ್ಕೂ ಪ್ರಾಚುರ್ಯಾರ್ಥ ಮಾಡಿದರೆ ಸರಿ, ಅದು ಬಿಟ್ಟು ಅದೆಲ್ಲ ವಿಕಾರಾರ್ಥ, ಇದು ನೀವು ಪ್ರಾಚುರ್ಯಾರ್ಥ ಅಂತ ಮಾಡಿದರೆ ಪ್ರಾಯಪಾಠ ವಿರೋಧ. ಆ ಸೀಕ್ವೆನ್ಸ್ನಲ್ಲಿ ಒಂದೇ ಗ್ರೇಡ್ನವರಿಗೆ ಸಂಬಳ ಹೆಚ್ಚು ಕಡಿಮೆ ಮಾಡಿದ್ರೆ ಆಗೋ ಹಾಗೆ. ಆ ಕೇಳ್ ರಿವೈಸ್ ಮಾಡಬೇಕಾದ್ರೆ ಬೈ ನೇಮ್ ರಿವೈಸ್ ಮಾಡಿದ್ರೆ ಯಾರು ಕೂಡ ಕೇಳರ್ ರಿವೈಸ್ ಮಾಡಿಬಿಡ್ತಾರೆ. ಆ ಕೇಳಿರ್ತಕ್ಕಂಥ ಒಬ್ಬನ ಬಿಡಕ್ಕೆ ಕಾರಣ ಇಲ್ಲ ಅಲ್ಲಿಗ. ಸೊ ಎಲ್ಲರಿಗೂ ಈಕ್ವಲಿ ಅಪ್ಲಿಕಬಲ್ ಅಂದಮೇಲೆ ಉಳಿದು ವಿಕಾರಾರ್ಥವಾದರೆ ಅನ್ನಮಯಾದಿ ಶಬ್ದಗಳು ವಿಕಾರಾರ್ಥವಾದ್ದರಿಂದ ಇಲ್ಲಿ ಕೂಡ ಏನಂತ ಅರ್ಥ ಮಾಡಬೇಕು, ವಿಕಾರಾರ್ಥನೇ ಮಾಡಬೇಕು. ಸೊ ಪ್ರಾಚುರ್ಯಾರ್ಥ ಇದೊಂದಕ್ಕೆ ಮಾಡಕ್ಕೆ ಕಾರಣ ಇಲ್ಲ ಅಂತ ಅವನ ವಾದ. ಅದಕ್ಕೆ ಉತ್ತರ ಕೊಡ್ತಾರೆ, ಅನ್ಯ ವಸ್ತುಷು ಇತ್ಯಾದಿ. ಉತ್ತರ ದಡ್ಡ 5 ಕೂಡ ವಿಷ್ಣು ಹೆಸರುಗಳೇ.
ಐದೂ ಪ್ರಾಚುರ್ಯಾರ್ಥನೇ. ಅರ್ಥ ಆಯ್ತಾ? ಈಗ ಪ್ರಾಯಪಾಠ ವಿರೋಧ ಬರಲಿಲ್ಲ, ಪ್ರಾಯಪಾಠ ವಿರೋಧ ಬರಲಿಲ್ಲ, ಆದ್ದರಿಂದ ಸರಿಯಾಗಿ ಕೊಡ್ತು. ಒಂದಕ್ಕೊಂದು ಅರ್ಥ ಇನ್ನೊಂದಕ್ಕೆ ಇನ್ನೊಂದು ಅರ್ಥ ಮಾಡಿ ಪಕ್ಷಪಾತ ಆಗೋದು. ಪ್ರಾಯಪಾಠ ವಿರೋಧ ಪಕ್ಷಪಾತ ಮಾಡಿದಾಗ ಲೆಕ್ಕ. ಅವನಿಗೂ ಎರಡು ಕಾಲು ಇವನಿಗೆ ಕಾಲ ಕೆಲವು ವಿಷಯಗಳಿಗೆ ಸಾಮಾನ್ಯ ಸಾಮಾಜಿಕ ನ್ಯಾಯ ಅಂತ ಹೇಳಿದಾಗ ಎಲ್ಲದೂ ಒಂದೇ ಆಗಿದ್ದಾಗ ಒಬ್ಬನಿಗೊಂದು ಒಂದು ವ್ಯತ್ಯಾಸ ಮಾಡಬಾರ್ದು. ಇಲ್ಲಿ ವ್ಯತ್ಯಾಸ ಮಾಡಿದಾಗ ಆಯ್ತು ಅಂದರೆ ಮಾಡಿಲ್ಲ, ಎಲ್ಲದಕ್ಕೂ ಒಂದೇ ಅರ್ಥನೇ ಮಾಡಿದ್ದೇವೆ. ಅನ್ಯ ವಸ್ತುಷು, ಅಲ್ಲಿ ಅನ್ನಮಯಾದಿಗಳಲ್ಲೂ ಕೂಡ ಅದೇ ಅರ್ಥವನ್ನೇ ಮಾಡ್ತಿರೋದ್ರಿಂದ ಸಮಸ್ಯೆ ಇಲ್ಲ. ಇದು ಭಾರಿ ಇಂಪಾರ್ಟೆಂಟ್. ಇದು ಉಳಿದವರೆಲ್ಲ ಏನು ಮಾಡಿದ್ರು, ಆನಂದಮಯ ಮಾತ್ರ ಬ್ರಹ್ಮ ಅಂತ ಉಳಿದು ನಾಲ್ಕು ಬಿಟ್ಟಿದ್ರು ಅವರು. ಅಥವಾ ಐದು ಕೂಡ ಏನವು ಪರಮಾತ್ಮನ ಹೆಸರುಗಳೇ, ಅನ್ನಮಯಾದಿ ಐದು ಭಗವದ್ ರೂಪಗಳೇ ಅಂತ ಹೇಳ್ತಾ ನಾರಾಯಣಾದಿ ಪಂಚರೂಪಗಳು, ಪಂಚರೂಪಾತ್ಮಕರೇ ದೈವಕ ಅದನ್ನೆಲ್ಲ ಹೇಳಿದ್ದಾರೆ. ಉಳಿದವರಿಗೆ ತಲೆ ಯೋಚನೆ ಕೂಡ ಮಾಡಕ್ಕೆ ಸಾಧ್ಯ ಆಗಿಲ್ಲ ಅವ್ರ ಕೈಲೇ ಅಂತ ತಿಳಿಸಿದರು. ಈ ಪ್ರಾಯಪಾಠ ಅಂದ್ರೇನು, ಒಂದು 4-5 ಇದೆ ಜೊತೆಗೀಗ. 5ರಲ್ಲಿ ಹಿಂದೆ 4ಕ್ಕೆ ಒಂದು ಅರ್ಥ, ಇದಕ್ಕೊಂದು ಅರ್ಥ ಮಾಡಿದರೆ ಪ್ರಾಯಪಾಠ ವಿರೋಧ. ಅಲ್ಲಿ ಸಾಲಾಗಿರ್ತಕ್ಕಂಥ ವಸ್ತುಗಳಲ್ಲಿ ಒಂದಕ್ಕೆ ಮಾತ್ರ ಬೇರೆ ಅರ್ಥ ಮಾಡಿ ಉಳಿದಕ್ಕೆ ಬೇರೆ ಅರ್ಥ ಮಾಡಿದರೆ ಅರ್ಥ ಮಾಡೋ ಕ್ರಮದಲ್ಲಿ ಆಗೋ ವ್ಯತ್ಯಾಸ ಹಾಗೆ ಮಾಡಿಕೊಡೋದು ಅಂತ. ಅದು ಪ್ರಾಯಪಾಠ ಅಂದ್ರೆ ಸಾಮಾನ್ಯವಾಗಿ ಸಾಲಾಗಿ ಬಂದಾಗ ಒಂದಕ್ಕೆ ಬೇರೆ ಅರ್ಥ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಅದು ಮಾಡಿಕೊಡೋದು ಹಾಗೆಲ್ಲ. ಆ ಕಾಂಟೆಕ್ಸ್ಟ್ನಲ್ಲಿ ಬೇರೆ ಅರ್ಥ ಮಾಡಿದರೆ ಬೇಸ್ಲೆಸ್ ಅಂತ ಆಯ್ತಾಗ. ಯಾವುದಕ್ಕೆ ಏನೇನೋ ಅರ್ಥ ಮಾಡ್ತೇವೆ, ಒಂದು ರೂಲ್ ಅಪ್ ಪ್ರಾಚುರ್ಯ ಅಂತ ರೂಲ್ ಅಪ್ ಎಲ್ಲದಕ್ಕೂ ಮಾಡಬೇಕಲ್ಲ. ಹೌದು ಮಾಡಿದ್ದೇವೆ ಅಂತ ಹೇಳಿದ್ರು ಅಷ್ಟೇ. ಅವನೇನು ತಿಳ್ಕೊಂಡ ಅವ್ನು 4 ಬರೋದೇ ಇಲ್ಲ ಇವ್ರು ಮಾಡೋದಕ್ಕೆ, ವಿಕಾರಾರ್ಥನೇ ಮಾಡ್ತಾರೆ, ಇದಕ್ಕೆ ಮಾತ್ರ ಪ್ರಾಚುರ್ಯಾರ್ಥ ಮಾಡ್ತಾರೆ, ಇದು ಪ್ರಾಯಪಾಠ ವಿರೋಧ ಅಂತ ಹೇಳಿದ್ರು. ಹೆಡೆ ಎಲ್ಲವೂ ಕೂಡ ಏನವು ಭಗವದ್ ರೂಪಗಳೇ ಪ್ರಾಚುರ್ಯಾರ್ಥನೇ ಹೇಳ್ತಾ ಇದ್ದೇವೆ, ಸಮಸ್ಯೆ ಬರಲಿಲ್ಲ. ಅನ್ಯ ವಸ್ತು ಬಂದಿರತಕ್ಕಂಥ ಹುಡುಗ 4 ಇದೆಯಲ್ಲ, ಆ 4ರಲ್ಲೂ ಕೂಡ ಅದೇ ಅರ್ಥನೇ. ಶಬ್ದ ಅದು ಸೂತ್ರಪ್ರಾಯವಾದ ಮಾತದು. ಇನ್ನು ಅನೇಕ ಅರ್ಥಗೂ ಅಲ್ಲಿ ವಸ್ತು ಅಂತ ಕೋಶ ಅಂತ ಹೇಳಿದ ವಸ್ತು ಅಂತ ಯಾತಕ್ಕೆ ಇಟ್ಟಿದ್ದಾರೆ ಅಂದರೆ ಇನ್ನೂ ಅನೇಕ ಅರ್ಥ ಆಗ್ಬೇಕು, ಅದೇ ಅರ್ಥನೇ, ಅದಕ್ಕೆ ಪದಾರ್ಥ ಉಪಯೋಗಿಸಿದ್ದಾರೆ. ಇಲ್ಲಿ ಅದಲ್ಲ, ಇಲ್ಲಿ ಉಳಿದ 4 ವಸ್ತುಗಳು ಅಂತ ಹೇಳಿ ಉಳಿದ 4 ಕೋಶಗಳು ಅಂತ ಅರ್ಥ. ಶಬ್ದ ಈ ರೀತಿ ಶೇಷ ಅನ್ಯ ವಸ್ತುಷು ಕೋಶಾದಿಷು ಪ್ರಸಿದ್ಧೈ ಸರ್ವೈ ಗುಡಿ ಸಾಮಾನ್ಯ ವಾಚಕೈ ಅನ್ನಮಯಾದಿಭಿ ಶಬ್ದೈ ಉಚ್ಯತೆ. ಅನ್ಯ ವಸ್ತುಷು ಅಂದರೆ ಕೋಶಾದಿಷು ಪ್ರಸಿದ್ಧೈ ಸರ್ವೈ ಗುಣಿ ಸಾಮಾನ್ಯ ವಾಚಕೈ ಅನ್ನಮಯಾದಿಭಿ ಶಬ್ದೈ ಉಚ್ಯತೆ. ಅನ್ನಮಯಾದಿ ಶಬ್ದಗಳಿಂದ ವಿಷ್ಣುರೇವ ಏಕಃ, ವಿಷ್ಣುವೇ ಹೇಳಲ್ಪಟ್ಟಿದ್ದಾನೆ. ಕಿಂ ವಿಕಾರೇಣ ನ ಇತ್ಯಾಹ, ಆದ್ದರಿಂದ ವಿಕಾರ ಶಬ್ದಾರ್ಥ ಮಾಡ್ತಾನಿಲ್ಲ ನಾವು. ಸರ್ವಗುಣತ್ವತಃ ಪೂರ್ಣತ್ವಾದಿ ರೂಪ ಪೂರ್ಣತ್ವತಃ. ಅಲ್ಲಿ ಅದ್ಯತೆ ಇತಿ ಅನ್ನಂ, ಅನ್ನದಿಂದ ನಾವು ಬದುಕಿದ್ದೇವೆ ಅಂದರೆ ದೇವರಿಗೆ ಅನ್ನ ಅಂತ ಯಾತಕ್ಕೆ ಹೆಸರು, ದೇವರಿಂದ ನಾವು ಬದುಕಿದ್ದೇವೆ. ಆದ್ದರಿಂದ ಅನ್ನ ನಾವೇನೋ ಅನ್ನ ತಿಂತೇವೆ ಸಾಮಾನ್ಯವಾಗಿ, ಆ್ಯಕ್ಚುಲಿ ಬದುಕಿರೋದು ಯಾವುದರಿಂದ? ನಮ್ಮಿಂದ ಅನ್ನ ಬದುಕಿಲ್ಲ, ಅನ್ನದಿಂದ ನಾವು ಬದುಕಿರೋದು. ಅದಕ್ಕೆ ದೇವರಿಂದ ನಾವು ಬದುಕಿರೋದು. ಅನ್ನಂ ಅನ್ನಾದ ಏವಚ. ವಿಷ್ಣು ಸಹ ಅನ್ನ ಅಂತ ಯಾತಕ್ಕೆ ಕರೆದ್ರು ಅಂದರೆ ಎಲ್ಲದಕ್ಕೂ ಆಶ್ರಯ ಕೊಡುವವನು, ಅವನಿಂದ ಹೋದರೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅದು ಉಪಜೀವ್ಯತ್ವಂ ಅನ್ನತ್ವಂ ಅಂತ. ಉಪಜೀವ್ಯತ್ವ ಅಂದರೆ ಎಲ್ಲರಿಗೂ ಕೂಡ ಜೀವನಕ್ಕೆ ಮೂಲಾಧಾರವಾಗಿರುವವನು ಅಂತ ಅರ್ಥ. ದೇವರಿಗೆ ಹೆಸರು ಈ ತಿನ್ನ ಪದಾರ್ಥ ಎಲ್ಲ ಅನ್ನನೇ. ಇವತ್ತು ಉದಾಹರಣೆ ಕೆಲವೆಲ್ಲ ಬೇರೆ ಅಕ್ಕಿ ತಿನ್ನೋದಿಲ್ಲ ಎಷ್ಟೋ ಜನಗಳು. ಅದು ಏಕಾಶ ಅನ್ನ ಮಾತ್ರ ತಿನ್ನಬಾರ್ದು ಮತ್ತು ಅಕ್ಕಿಯನ್ನ ಅಂತ ಮಾಡ್ಕೊಂಡ್ಬಿಟ್ರೆ ಎಷ್ಟು ಜನ ಏಕಾಶವಾಸ ಮಾಡಿದಾಗ ಆಯ್ತಲ್ಲಿ ಗೊತ್ತಾಯ್ತಾ, ಲೆಕ್ಕ ಇಲ್ಲ. ಫುಡ್ ಅಂತ ಅಷ್ಟೇ ಅರ್ಥ. ಸಾಮಾನ್ಯವಾಗಿ ಕೆಲಸ ಇಲ್ಲ ಅನ್ನಕ್ಕೆ ಏನು ಮಾಡ್ತೀನಿ ಅಂತ ಹೇಳ್ತಾರೆ. ಚಪಾತಿ ತಿಂತೀನಿ ಅಂದರೆ ಚಪಾತಿ ಕೂಡ ಏನದು ಅನ್ನನೇ. ಅನ್ನ ಅಂದರೆ ಈ ರೀತಿ ಅನ್ನ ಅಲ್ಲ, ಬ್ರಾಡ್ ಸೆನ್ಸ್ನಲ್ಲಿ ಅನ್ನ ತಗೋಬೇಕಾಗ್ತದೆ. ಅಕ್ಕಿ ಅನ್ನಕ್ಕೆ ತೈಲ ಅಂದರೆ ಏನರ್ಥ? ಎಳ್ಳಿಂದ ಬಂದು ತೈಲ. ಎಲ್ಲದಕ್ಕೂ ತೈಲ ಅಂತ ಉಪಯೋಗಿಸೋದಿಲ್ಲ ಇವತ್ತು. ತಿಲದಿಂದ ಮಾತ್ರ ತೈಲ. ಕೊಬ್ಬರಿ ಎಣ್ಣೆ ಅಂತೇವೆ, ಶೇಂಗಾ ಎಣ್ಣೆ ಅಂತೇವೆ. ತೈಲ ಶಬ್ದಕ್ಕೆ ಎಳ್ಳೆಣ್ಣೆ ಮಾತ್ರ ಎಳ್ಳೆಣ್ಣೆ ಅನ್ಬೇಕು. ಎಲ್ಲದಕ್ಕೆ ಯಾತಕ್ಕೆ ಅಂತಾರೆ ಅಂದರೆ ಆ ರೀತಿ ತೆಗೆದಿದ್ದೆಲ್ಲ ಎಣ್ಣೆನೆ ಅರ್ಥ ಬರ್ತದೆ. ಕನ್ನಡದಲ್ಲಿ ಎಣ್ಣೆ ಅಂದರೆ ಬೇರೆ ಇದಾಗ್ತದೆ. ಸಂಸ್ಕೃತ ತೈಲ ಅಂದರೆ ತೈಲ ಅದು ಅರ್ಥ ಬೇರೆ ಅರ್ಥ ಬರಾಗಿಲ್ಲೇ ಇಲ್ಲ. ಆದರೂ ಏನು ಮಾಡ್ತಾರೆ, ಅದಕ್ಕೆ ಎಳ್ಳೆಣ್ಣೆ ಅಂತ ಹೇಳ್ಬೇಕು. ಮತ್ತೆ ಅದ ಅಲ್ಲಿ ಹೇಳ್ಬೇಕಾದ್ರೆ ತಿಲದಿಂದ ಬಂದ ಎಣ್ಣೆ. ತೈಲ ಶಬ್ದಕ್ಕೆ ಎಳ್ಳಿಂದ ಬಂದ ಅರ್ಥ ಬರೀ ಎಣ್ಣೆ ಅಂತ ಉಳ್ಕೊಂಡ್ಬಿಡ್ತಾ ಬರ್ತಾ ಆ ರೀತಿಯಾಗಿ ಇಲ್ಲೂ ಕೂಡ ಹಾಗೇನೆ. ಹೌದು ಅಂತ ತಿಳ್ಕೊಂಡವನು ಅಲ್ಲ ಅಂತ ಹೇಳಿದ್ರು. ಅಲ್ಲೂ ಕೂಡ ಏನಾಗಿವೆ, ಅವೆಲ್ಲ ಕೂಡ ಏನಾಗಿದೆ, ಎಲ್ಲ ವಿಷ್ಣುಪರನೇ ಆಗಿದೆ ಅಂತ ಹೇಳಿ. ಅವನ ಪ್ರಕಾರ ಆನಂದಮಯನೂ ಆಗಿದ್ದಿಲ್ಲ ಫಸ್ಟ್. ಅವ್ರ ಪ್ರಕಾರ ಆನಂದಮಯ ಕೂಡ ಆಗೋದು. ನಿರ್ಗುಣ ಬ್ರಹ್ಮ ಆನಂದಮಯ ಅಂತ ಗೊತ್ತು.
ಎಲ್ಲವೂ ಬೇರೆನೇ ಅವನ ಪ್ರಕಾರ, ಆದರೆ ನಮ್ಮದಲ್ಲ. 5 ಕೂಡ ಇದೇನೆ. ಆಗ ಮತ್ತೆ ಪ್ರಶ್ನೆ ಉತ್ತರ ಕೊಡ್ತಾರೆ. ಪೂರ್ಣತ್ವಾದಿ ರೂಪ ಗುಣತ್ವತ ಅನ್ನಮಯಾದಿ ಎಲ್ಲವೂ ಪೂರ್ಣವಾದ್ದರಿಂದ ಎಲ್ಲವೂ ವಿಷ್ಣುವೇ. ಸರ್ವ ಮಯ ಅಂದ್ರೆ ಪೂರ್ಣ ಅಂತ ಅರ್ಥ ಹೇಳ್ಬಿಟ್ಟಿದ್ದೀವಿ ಈಗಾಗಲೇ. ಸರ್ವಂ ಪೂರ್ಣಮಿಹೋಚ್ಯತೆ ಇತ್ಯುಕ್ತೇ ಹೇ. ಪೂರ್ಣ ಶಬ್ದಕ್ಕೆ ಸರ್ವ ಅಂತ ಹೆಸರು, ಸರ್ವ ಶಬ್ದ ಪೂರ್ಣ ಅಂತ ಹೆಸರು. ಪೂರ್ಣ ಪ್ರಮತಿ ಸರ್ವಜ್ಞರು, ದಶಪ್ರಮತಿ ಪೂರ್ಣ ಪ್ರಮತಿ ಅಂತ ಆಚಾರ್ಯ ಹೆಸರು. ಪೂರ್ಣ ಸರ್ವ ಸರ್ವಜ್ಞರು, ಪ್ರಮತಿ ಅಂದರೆ ಜ್ಞಾನ, ಪೂರ್ಣ ಪ್ರಮತಿ ಸರ್ವಜ್ಞ. ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯೇಶ್ವಪಿ ಪ್ರಾಚುರ್ಯ ಅಂಗೀಕಾರಾತ್, ಅವಕ್ಕೂ ಪ್ರಾಚುರ್ಯಾರ್ಥವನ್ನೇ ಮಾಡಿರೋದ್ರಿಂದ ಅದ್ಯತೆ ಅತ್ತಿ ಅಕ್ತಿ ಬರೀ ತಪ್ಪುಗಳು. ಅತ್ತಿ ಅದು ಅಕ್ತಿ ಅಲ್ಲ, ಅತ್ತಿ ಚ ಇತ್ಯಾದಿ ವಾಕ್ಯಶೇಷೋಕ್ತ ಯೋಗೇನ ಮಹಾಭೋಕ್ತ ಮಹಾಭೋಗ್ಯ ಇತ್ಯರ್ಥೋ ಅನ್ನಮಯೇ ಭವೇತ್. ಮಹಾಪ್ರಾಣೋ ಮಹಾಬೋಧೋ ಮಹಾವಿಜ್ಞಾನವಾನಪಿ ಇತ್ಯಾದಿ ಅನುಭಾಷ್ಯೋಕ್ತ ಪ್ರವೃತ್ತಿ ನಿಮಿತ್ತತ್ವೇನ ತೈಶಬ್ದೇರುಚ್ಯತೆ ಇತಿ. ಎಷ್ಟು ವಿಷಯ ಬಂತು ನೋಡಿ. ದೇವರಿಗೆ ಅನ್ನ ಅಂದ್ರೆ ಏನರ್ಥ? ಅನ್ನಮಯ ಅಂದ್ರೆ ಮಹಾಭೋಕ್ತ, ಅತ್ತ ಚರಾಚರ ಗ್ರಹಣ. ದೇವರಷ್ಟು ತಿನ್ನಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಅದಕ್ಕೆ ಪ್ರಳಯದಲ್ಲಿ ಎಲ್ಲ ತಿಂದು ಹಾಕ್ಬಿಡ್ತಾನೆ. ಮಹಾಭೋಗ್ಯ ಇತ್ಯತಃ ಇತ್ಯರ್ಥೋ ಅನ್ನಮಯೇ ಭವೇ. ಮಹಾಭೋಗ್ಯನೂ ಅವನು, ಮಹಾಭೋಕ್ತೃವು ಅವನೇ. ಭೋಗ್ಯ ಪದಾರ್ಥಗಳಲ್ಲಿದ್ದು ಭೋಗ್ಯ ಪದಾರ್ಥ ವಾಚ್ಯನಾಗಿದ್ದಾನೆ. ಮಹಾಭೋಕ್ತೃಗಳೊಡಿದ್ದು ಮಹಾಭೋಕ್ತ ಅನಿಸಿದ್ದಾನೆ. ಇವತ್ತು ಯಾರೇ ತಿಂದರೂ ಕೂಡ ಒಳಗೆ ದೇವರು ತಿಂದರೆ ಇಲ್ಲಿ ತಿನ್ನಕ್ಕೆ ಬರೋದಿಲ್ಲ ಯಾರಿಗೂ ಕೂಡ. ದೇವರು ತಿಂದು ತಿನ್ನಿಸುವ, ನಡೆಸುವ, ನೋಡಿಸುವ ಅಂತ ಹೇಳ್ತಾರಲ್ಲ ಹಾಗೆ. ಮಹಾಭೋಕ್ತ ಅಂದರೆ ಪರಮಾತ್ಮ. ಇವತ್ತು ಒಂದು ಸಾಮಾನ್ಯ 30 ಜನ ನೈವೇದ್ಯ ಮಾಡಿ ಪರಮಾತ್ಮ ಸ್ವೀಕಾರ ಮಾಡ್ತಾರಂತೆ. ಒಂದು 50 ಜನ ಊಟಕ್ಕೆ ಕರೆದ ಒಂದೇ ದಿವಸ ಎಲ್ಲಿ ಹೋಗ್ಬೇಕು ಅವನೀಗ? ಯಾರ ಮನೆಗೆ ಬರೋದು ನಾನೇ ಮಾಡ್ಕೊತೀನಿ ಅನ್ಬೇಕು, ಯಾರದ ಉಳಿದು ಬಿಡಬೇಕು. ದೇವ್ರು ಹಾಗಲ್ಲ, ಏನು ಮಾಡ್ತಾನೆ? ಇವತ್ತು ರಾಯರಿಗೆ 100 ಕಡೆಗೆ 1000 ಕಡೆ ಹತ್ತೋದಕ್ಕಾಗಬೇಕಾದ್ರೆ ಇನ್ನು ದೇವ್ರ ವಿಷಯ ಇರ್ತವೆ. ಅಂದರೆ ಇವರು ವಿಶೇಷವಾದಂಥ ಹರಿವಾಯುಗಳ ಸನ್ನಿಧಾನ ಇದ್ದಿದ್ದಕ್ಕೆ ಆ ಭೋಕ್ತೃತ್ವ ಬಂತು. ವಾಯುದೇವರಿಗೆ ವಿಶೇಷ ದೇವರ ಸನ್ನಿಧಾನ, ದೇವರಿಗಂತೂ ಸ್ವತಃ ಸರ್ವೋತ್ತಮ. ಆತರ ಸನ್ನಿಧಾನ ಇದ್ದರೆ ಇವ್ರಿಗೆ ಶಕ್ತಿ ಬರೋದಾದರೆ ಆತರ ಶಕ್ತಿ ಇಷ್ಟಿರ್ತದೆ. ಈ ಬೆಲ್ಲನ ಒಂದು ಪದಾರ್ಥಕ್ಕೆ ಹಾಕಿದ್ರೆ ಪದಾರ್ಥ ಸಿಹಿ ಆಯಿತು. ಬೆಲ್ಲದ ಸಂಪರ್ಕ ಬಂದ ಪದಾರ್ಥ ಸಿಹಿ ಆಗೋದಾದರೆ ಬೆಲ್ಲ ಇದಕ್ಕಿಂತ ಜಾಸ್ತಿ ಸಿಹಿ ಇರಬೇಕು ಅಲ್ಲ. ಯಾಕೆ ಇದು ಸಿಹಿ ಕೊಡೋ ಶಕ್ತಿ ಇದೆ. ಇದನ್ನು ನೀವು ಮತ್ತೆ ಹಾಲು ಕಾಫಿಗೆ ಬಸರುಪಾಕ್ ಹಾಕೊಂಡು ತಿನ್ನಕ್ಕೆ ಬರೋದಿಲ್ಲ. ಸ್ವೀಟ್ ಇದ್ರೂ ಕೂಡ ಅದು ರುಚಿಗೆ ತಾಳಾಗೋಗ್ಬಿಡುತ್ತೆ. ಬೆಲ್ಲ ಹಾಲು ಹಾಕ್ಬೋದು ಅದಕ್ಕೆ. ಅದೇ ಯಾವುದಕ್ಕೆ ಬೇಕಾದ ಸೇರುತ್ತೆ ಬೆಲ್ಲ. ಯಾವ ಸಿಹಿ ಪರಮಾತ್ಮ ಎಲ್ಲ ರೀತಿಯೂ ಸೇರ್ತಾರೆ, ಅಲ್ಲಿ ಉಳಿದವರು ಆ ರೀತಿ ಸೇರ್ತಕ್ಕೆ ಬರೋದಿಲ್ಲ. ಲಿಮಿಟೇಷನ್ ಇರುತ್ತೆ ಅದಕ್ಕೆ. ದೇವರದ್ದು ಅಬ್ಸಲ್ಯೂಟ್ ಸೆನ್ಸಲ್ಲಿ, ಅಬ್ಸಲ್ಯೂಟ್ ಅನ್ನೋ ಪದ ಮರಿಬಾರದು. ಮಹಾಪ್ರಾಣ, ದೇವರು ಮಹಾಪ್ರಾಣ. ಪ್ರಾಣಮಯ ಅಂದ್ರೇನು? ಮಹಾಪ್ರಾಣ, ಪ್ರಾಣನಿಗೂ ಪ್ರಾಣ, ಅದಕ್ಕೆ ಮಹಾಪ್ರಾಣ. ಮಹಾಬೋಧ ವಿಜ್ಞಾನಮಯ ಕೋಶ. ಮಹಾಬೋಧ ದೇವರು ಸರ್ವಜ್ಞ. ಯಸ್ಯ ಜ್ಞಾನಮಯಂ ತಪಃ ಯಸ್ ಸರ್ವಜ್ಞ ಸರ್ವವಿತ್. ನಮಗೂ ಜ್ಞಾನ ಇದೆ, ದೇವರಿಗೂ ಜ್ಞಾನ ಇದೆ. ಥರ್ಡ್ ಕ್ಲಾಸ್ ಪಾಸ್ ಆದರೆ ರ್ಯಾಂಕ್ ಬಂದವನಿದ್ದಾನೆ. ಥರ್ಡ್ ಕ್ಲಾಸ್ ಪಾಸ್ ಅನ್ನೋದು ಹೋಗ್ಬಿಟ್ಟು ಎಷ್ಟು ಬುದ್ಧಿವಂತ ಅಂದರೆ ಹೇಳ್ಬೇಡ್ರಿ ಅಂತ ರ್ಯಾಂಕ್ ಬಂದವರಿದ್ದಾರೆ ಸುಮ್ಮನೆ ಕೊಡಿ ಅಂತ ಹೇಳ್ತಾರೆ. ಸೇಮ್ ಕೋರ್ಸ್ ಸೇಮ್ ಎಲ್ಲ ಒಂದೇ, ಪಾಸ್ ಕೂಡ ಆಗಿದ್ದಾರೆ. ರ್ಯಾಂಕ್ ಡೌನ್ ಬಂದ ತಲೆ ತೆಗಿಸ್ಬಿಡ್ತಾನೆ. ಅದಕ್ಕೆ ಇನ್ನು ಫೇಲ್ ಆದೋ ತಲೆ ತೆಗಿಸೋದು ಬೇಡ, ಥರ್ಡ್ ಕ್ಲಾಸ್ ಬಂದರೆ ತಲೆ ತೆಗಿಸ್ಬಿಡ್ತಾನೆ. ಇವರು ಸೆಕೆಂಡ್ ರ್ಯಾಂಕ್ ಬಂದವನೇ ಅವ್ನು ಮುಂದೆ ನಾನಲ್ಲ ಅಂತಾನೆ. ಸೆಕೆಂಡ್ ಬಂದವನು ಕೂಡ ಏನನ್ನೋದಿಲ್ಲ, ಅವನಿಗೆ ತಾನ ಸೆಟ್ ಅಂತ ಹೇಳಕ್ಕೆ ಹೋಗೋದಿಲ್ಲ. ಅಂಥ ಹೊತ್ತಲ್ಲಿ ಪರಮಾತ್ಮ ಎಂಥವನು? ಸರ್ವಜ್ಞ. ಎಲ್ಲದರಲ್ಲೂ ಫಸ್ಟ್ ಅಂದರೆ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯವಾಗಲಾರ್ದು ಬೆಸ್ಟ್ ಅಂತ ಹೇಳಿದರೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮಹಾಬೋಧ ದೇವರಿಗೆ ಹೆಸರು. ಮಹಾವಿಜ್ಞಾನವಾನ್, ಮನೋಬೋಧನೆ, ಅವಬೋಧನೆ. ಅದು ಮನೋಮಯ ಅಂದರೆ ಮಹಾಬೋಧ. ವಿಜ್ಞಾನಮಯ ಮಹಾವಿಜ್ಞಾನವಾನಪಿ, ಇದೆಲ್ಲ ಅರ್ಥ ಬರೋದರಿಂದ ಈ ಅನುವ್ಯಾಖ್ಯಾನದ ಮಾತುಗಳು. ಇತ್ಯಾದಿ ಅನುಭಾಷ್ಯೋಕ್ತ ಪ್ರವೃತ್ತಿ ನಿಮಿತ್ತವತ್ವೇನ ತೈ ಶಬ್ದೈರುಚ್ಯತೆ ಇತಿ. ತರ್ಹಿ ತೇಷಾಮಪಿ ಅನೇಕತ್ವಾತ್ ಅಯಂ ಅಪಿ ಅನೇಕಃ ಕಿಮ್ನ ಇತ್ಯಾಹ ಏಕ ಇತಿ. ಹಾಗಿದ್ರೆ 5 ಕೋಶಗಳು ಬೇರೆ ಬೇರೆ ಇರೋ ಹಾಗೆ 5 ಕೋಶಗಳಿಂದ ವಾಚ್ಯನಾದ ಪರಮಾತ್ಮ ರೂಪಗಳು ಬೇರೆ ಬೇರೆ ಅಂದರೆ ಅಲ್ಲ. ವಾಚ್ಯತೆ ವಿಷ್ಯತೆ ವಿಷ್ಣುರೇವ ಏಕಃ. ವಿಷ್ಣುವಿನ 5 ರೂಪಗಳು ವಾಚ್ಯವಾಗಿದ್ದರೂ ಕೂಡ ರೂಪಗಳಿಗೇನಿಲ್ಲ, ಭೇದ ಇಲ್ಲ. ಅದನ್ನು ಯಾವಾಗಲೂ ಮರೆಯಕೊಡು. ನ ಸ್ಥಾನತೋಪಿ ಪರಸ್ಯ ಉಭಯಲಿಂಗಂ. ಮುಂದಿನ ಸೂತ್ರ ಇತಿ ನ್ಯಾಯಾದಿತಿ ಭಾವ ಅಂದರೆ ಸ್ಥಾನತೋಪಿ. ಅದಕ್ಕೆ ಅರ್ಥ ಸರ್ವದೇಶೇಶು ಕಾಲೇಶು ಸ ಏಕ ಪರಮೇಶ್ವರ. ಸ್ಥಾನಭೇದದಿಂದ ನಮ್ಮ ಶಕ್ತಿ ವ್ಯತ್ಯಾಸ ಆಗುತ್ತೆ. ಸ್ಥಾನಭೇದದಿಂದ ಶಕ್ತಿ ವ್ಯತ್ಯಾಸ ಆಗುತ್ತೆ. ನಾವು ಹೋಮ್ ಪಿಚ್ ಫಾರಿನ್ ಪಿಚ್ ಅಂತೀವಲ್ಲ, ಯಾಕೆ? ಸ್ಥಾನಭೇದ ಬಂತು. ಮನೆಯೊಳಗೆ ದೇವರ ಗಲಾಟೆ ಮಾಡ್ತಾನೆ, ಮನೆ ಕಡೆ ಬಾ ನೋಡ್ತೀನಿ ಅಂತಾನೆ. ಅರ್ಥ ಅನ್ನೋದಕ್ಕೆ ಮನೆಯಲ್ಲಿ ಶಕ್ತಿ ಜಾಸ್ತಿ ಅಂತ ಹೊತ್ತಾನೆ. ನಮ್ಮೂರಿ ಬಾ ಅನ್ನೋದು ಪದಗಳಿದೆ. ಆದರೆ ದೇವರಿಗೆ ಅದೆಲ್ಲ ಇಲ್ಲ. ಎಲ್ಲಿದ್ದರೂ ಹೇಗಿದ್ದಾನೆ? ಬೆಂಕಿ ಇದೆ, ಬೆಂಕಿ ಇಲ್ಲಿದ್ರು ಬಾ ಅಲ್ಲಿದ್ರು ಬಾ ಸುಡುತ್ತೆ ಅಂತಿದೆಯಾ? ಈಗ ಬೆಂಕಿ ಎಲ್ಲಿದ್ರು ಏನಾಗುತ್ತದು?
ಸುಡಲೇಬೇಕು. ಅವನು ಗೊತ್ತಿಸ್ತವನ್ನೇ ಸುಡುತ್ತೆ, ಬಿಡೋದಿಲ್ಲ. ಅದೇ ರೀತಿಯೇ ಪರಮಾತ್ಮ ಎಲ್ಲೇ ಇದ್ರೂ ಕೂಡ ಪರಮಾತ್ಮ ಶಕ್ತಿಗೆ ಏನಾಗಿಲ್ಲ, ವ್ಯತ್ಯಾಸ ಇಲ್ಲ. ಇದು ದೇವರ ಮಹಿಮೆ ಇಲ್ವ. ನಮಗೆ ಅನೇಕ ಕಾರಣಕ್ಕೆ ಶಕ್ತಿ ವ್ಯತ್ಯಾಸ. 24 ತಾಸು ಒಂದೇ ರೀತಿ ಇರೋದಿಲ್ಲ. ಮತ್ತೆ ಮನೆಯಲ್ಲೇ ಏನಾಗುತ್ತದೋ, ಕೆಲವೊಮ್ಮೆ ಶಕ್ತಿ ಜಾಸ್ತಿ, ಕೆಲವೊಮ್ಮೆ ಶಕ್ತಿ ಕಡಿಮೆ. ಹಸಿವಾಗಿರುತ್ತೆ, ಶಕ್ತಿ ಕಡಿಮೆ. ಊಟ ಆಯಿತು, ಮತ್ತೆ ಶಕ್ತಿ ಕಡಿಮೆ. ಜಾಸ್ತಿ ಊಟ ಆಗಿಬಿಟ್ಟಿದೆ, ಆದರೆ ಸರಿ ಮಾಡೋದೇ ಇಲ್ಲ. ಅದರಿಂದ ಶಕ್ತಿ, ದಾರ್ಭ ಶಕ್ತಿ ಇರೋದೇ ಇಲ್ಲ. ಗೊತ್ತಾಯ್ತಾ? ಫ್ರೆಶ್ ಆಗಿರೋದು ಬೇರೆ, ಡಲ್ ಆಗಿರೋದು ಬೇರೆ. ಎಷ್ಟು ಚೇಂಜಸ್ ಇದೆ ನಮ್ಮಲ್ಲಿ, ಒಂದೇ ಕಡೆಗೇನೆ. ಆದರೆ ದೇವರಿಗೆ ಯಾವ ರೂಪದಲ್ಲೂ ಏನೇನೇನೋ ವ್ಯತ್ಯಾಸ. ಸರ್ವ ದೇಶೇಶು ಕಾಲೇಶು ಸ ಏಕಃ ಪರಮೇಶ್ವರ. ಆ ಸೂತ್ರದ ಅರ್ಥರು ಬಂದಂತೆ ಏಕ ಇತಿ. ಒಂದೇ ಒಂದು ಅರ್ಥದಲ್ಲಿ ಮೊದಲನೇ ಸೂತ್ರನೇ ಸಕಲ ಸೂತ್ರ ಅರ್ಥ ಇದ್ದಾಗೆ. ಅದು ಬಿಡುತ್ತಲೇ ಎಕ್ಸ್ಪೆನ್ಷನ್. ಏಕ ಇತಿ ನ ಸ್ಥಾನತೋಪೀತಿ ನ್ಯಾಯಾದಿತಿ ಭಾವ. ಮುಂದೆ ಕಥಮೇಕೋ ಅನೇಕೈರುಚ್ಯತೆ, ಕಥಮೇಕೋ ಅನೇಕೈರುಚ್ಯತೆ ಉಚ್ಯತೆ ಏವ. ಉತ್ತರ ಕೊಟ್ಟು ಅದು ಹೇಗೆ ಒಬ್ಬನೇ ಸಾಧ್ಯ? ಒಬ್ಬನೇ ಅಂತೀರಿ, ಅನೇಕ ಗುಣ ಆಗುತ್ತೆ. ಸರ್ವಗುಣತ್ವತ ಒಬ್ಬನಲ್ಲಿ ಅದಿದೆ, ಏನು ಮಾಡೋಕ್ಕಾಗುತ್ತೆ? ಒಬ್ರು ಸಾಮಾನ್ಯ ಒಬ್ರಿಗೆ ಒಂದು ಬರೋದೇ ಕಷ್ಟ. ಒಬ್ರು ಎಂಥ ಸಬ್ಜೆಕ್ಟ್ ಮಾಡಿಬಿಟ್ಟಿರ್ತಾನೆ. ನಾವು ಲೋಕದಲ್ಲೇ ಕಂಡಿದ್ದೇವೋ ಇಲ್ಲೋ? ಇವತ್ತು ಮನೇಲಿ ಓಡಾಡೋದೇ ಕಷ್ಟ. ಎವರೆಷ್ಟು ಸತ್ತಾರೆ ಅಂಥವ್ರು ಇದ್ದಾರೋ ಇಲ್ವೋ? ಅದೇ ರೀತಿ ನಮ್ಮಲ್ಲೇ ವ್ಯತ್ಯಾಸ ಇದೆ. ಮನುಷ್ಯರಲ್ಲೇ ಏನಿದೆ, ಈಗ ಎಲ್ಲರೂ ಎಲ್ಲ ಕೆಲಸ ಮಾಡಕ್ಕೆ ಬರೋದಿಲ್ಲ, ಅದರಲ್ಲೂ ತಾರತಮ್ಯ ಇದೆ. ದೇವರಂತೂ ಸೂಪರ್ ಚೇತನ ಆದ್ದರಿಂದ ಅವನಲ್ಲಿ ಸರ್ವಗುಣತ್ವ ಇರೋದ್ರಿಂದ ಹೇಗೆ ಬೇಕಾದ್ರೂ ಮಾಡ್ತಾನೆ. ಸರ್ವಂ ಗುಣಭೂತಂ ಅಪ್ರಧಾನಂ ನಿಯಮ್ಯಂ ಯಶ್ಯ ತಸ್ಯ ಭಾವ ತಸ್ಮಾತ್. ಇದೇನರ್ಥ ಸರ್ವಗುಣತ್ವತಃ? ಏನ? ಹೌದು ಸೂತ್ರ, ಅದು ಸೂತ್ರ. ನಸ್ಥಾನತೋಪಿ ಪರಸ್ಯ ಉಭಯಲಿಂಗಂ ಅಂತ ಸೂತ್ರ. ಆ ಸೂತ್ರಲ್ಲಿ ವಿಷಯ ಬಂದಿದೆ, ಆದ್ದರಿಂದ ಡೀಟೇಲ್ಸ್ ಅಲ್ಲಿ ನೋಡಿ ಅಂತ ಅರ್ಥ. ಸೂತ್ರ ರೆಫರೆನ್ಸ್ ಯಾತಕ್ಕೆ ಕೊಡ್ತಾರೆ ಅಂದರೆ ಫರ್ದರ್ ಡೀಟೇಲ್ಸ್ ಅಲ್ಲಿ ನೋಡಿಕೊಂಡ್ರೆ ಡೀಟೇಲ್ ಹೇಳಿರ್ತಾರೆ ಅಂತ ತಾತ್ಪರ್ಯ. ಸರ್ವಂ ಗುಣಭೂತಂ ಅಪ್ರಧಾನಂ ನಿಯಮ್ಯಂ ಯಶ್ಯ ತಸ್ಯ ಭಾವ ತಸ್ಮಾತ್ ಸರ್ವಗುಣತ್ವತಃ. ಎಷ್ಟು ಸ್ವಾರಸ್ಯರ್ಥ ಬರೀತಾರೆ. ಏನದು? ಸರ್ವವು ಪರಮಾತ್ಮನಿಂದ ಗುಣನೇ. ಗುಣನೇ ಅಂದ್ರೆ ಏನು ಗೊತ್ತಾ? ಗೌಣ ಅಂತ ಅರ್ಥ. ಗೌಣ ಅಂದರೆ ಸೆಕೆಂಡರಿ. ದೇವರಿಗೆ ಕಂಪೇರ್ ಮಾಡಿದ ತಕ್ಷಣ ಎಲ್ಲರೂ ಏನಾಗ್ಬಿಡ್ತಾರೆ, ಮಹಾಲಕ್ಷ್ಮಿ ಭಾರಿ ಗ್ರೇಟು. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾಭೂತಿ ವೃತ್ತಿ ಪ್ರಕಾಶ ನಿಯಮ ಆವೃತ್ತಿ ಭಾರಿ ಗ್ರೇಟ್. ಆದರೆ ಯಶ್ಯ ಅಪಾಂಗಲವ ಮಾತ್ರದ ವೃತ್ತಿತಾಸ ಸಿಹಿ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ದೇವ್ರ ಮುಂದೆ ತಕ್ಷಣ ಏನಾಗ್ಬಿಟ್ರು ಅವರು? ಗೌಣವಾಗಿಬಿಟ್ಟು, ಸೆಕೆಂಡರಿ ಆಗಿಬಿಟ್ಟು. ಹುಡುಗವ್ರಿಗೆ ಹೋಲಿಸಿದಾಗ ಪ್ರೈಮರಿ, ದೇವ್ರಿಗೆ ಹೋಲಿಸಿದಾಗ ಸೆಕೆಂಡ್. ದೇವ್ರು ಮಾತ್ರ ಯಾವಾಗಲೂ ಪ್ರೈಮರಿನೇ. ಅದಕ್ಕೇನೆ ದೇವರು ಅಷ್ಟು ದೊಡ್ಡವನಾದ್ದರಿಂದ ಅವನಿಗೆ ಸಾಧ್ಯ ಇದೆ. ಇದು ನಮಗೆ ಯಾವಾಗಲೂ ದೇವ್ರ ಸೆಕೆಂಡರಿ ಇದೆ, ಹೌದಲ್ಲ? ಅವರು ಪ್ರಧಾನ, ದೇವರು ಮಾಡಿಸ್ತೇವೆ, ಆ ವಿಷಯ ಬೇರೆ ಬಿಡ್ರಿ, ಇವರು ಮಾಡಿಸ್ತಾರೆ ಅಂತ ಹೇಳಿ. ದೇವರು ಮಾಡಿಸ್ತೇ ಇವರ ಪ್ರಧಾನ ಅನ್ಬೇಕು ಹೊರತು ಇವ್ರ ಪ್ರಧಾನ ದೇವರ ಪ್ರಧಾನ ಅಲ್ಲ. ಅದಕ್ಕೆ ದೇವರಿಗೆ ಎಲ್ಲ ಕಡೆಯೂ ಪ್ರಾಧಾನ್ಯ ಕೊಡಬೇಕು. ಅದು ಹುಡುಗರೆಲ್ಲ ಗೌಣ. ಗುಣ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಮೆರಿಟ್ ಅಂತ ಒಂದು ಅರ್ಥ, ಸೆಕೆಂಡರಿ ಅಂತ ಇನ್ನೊಂದು ಅರ್ಥ. ಆ ಅರ್ಥ ಮಾಡ್ಬೇಕಿಲ್ಲಿ. ಗುಣ ಅಂತ ಹೇಳಿಬಿಟ್ರೆ ಮೆರಿಟ್ ಅಂತ ಅರ್ಥ ಮಾಡಬಾರ್ದು. ಸೆಕೆಂಡರಿ ಅಂತ ಅದು ಗೌಣ ಪ್ರಯೋಗ ಅಂತೀವಲ್ಲ ಹಾಗೆ. ಸಿಂಹೋ ಎಂ ಮಾನವಕಃ, ಈ ಒಟ್ಟು ಸಿಂಹ ಅಂತಾರೆ, ಅದು ಗೌಣ ಪ್ರಯೋಗ. ಗೌಣ ಪ್ರಯೋಗ ಅಂದ್ರೆ ಏನು? ಸೆಕೆಂಡರಿ ಸೆನ್ಸ್ ಅನ್ನು ಹೇಳಿದ್ದೆ ಹೊರತು ಪ್ರೈಮರಿ ಸೆನ್ಸಲ್ಲ. ಆ ಅರ್ಥದಲ್ಲಿ ಗುಣಭೂತ ಅಪ್ರಧಾನಂ, ಅಪ್ರಧಾನ ಸೆಕೆಂಡರಿ ಅಪ್ರಧಾನ. ನಿಯಮ್ಯಂ ಯಶ್ಯ ತಸ್ಯ ಭಾವ ಅಪ್ರಧಾನ. ಆದ್ದರಿಂದಲೇ ನಿಯಮಕ್ಕೆ ಒಳಪಡತಕ್ಕಂಥದ್ದು. ತಸ್ಮಾತ್ ಸರ್ವಸ್ಯ ತತ್ತಂತ್ರತ್ವ, ಎಲ್ಲವೂ ಭಗವದ್ ಅಧೀನವಾದ್ದರಿಂದಾಗಿನೇ ಅವನು ಸ್ವತಂತ್ರ. ಉಳಿದವರೆಲ್ಲ ಗುಣಭೂತರಾದವರು, ಗೌಣರು. ಶರೀರ ರೂಪಕ ವಿನ್ಯಸ್ತ ಗೃಹೀತೆ ರೀತಿ ನ್ಯಾಯೇನ ಅನ್ನಮಯಾದಿ ತತ್ವ ಕೋಶಗತ ತತ್ತನ್ನಿಯಂತೃ ರೂಪಾಣಾಮೇವ ತೈಸ್ತೈಃ ಶಬ್ದೈಃ ಉಚ್ಯಮಾನತ್ವೇನ ತೇಷಾಮನೇಕತ್ವೇನ ತತ್ತದ್ಗತಸ್ಯಾಪಿ ಅನೇಕೈರುಕ್ತಿ ಸಂಭವ. ಮುಂದೆ ಶರೀರ ರೂಪಕ ವಿನ್ಯಸ್ತ ಗೃಹೀತೆ ಇನ್ನೊಂದು ಸೂತ್ರ. ಇತಿ ನ್ಯಾಯೇನ ಅನ್ನಮಯಾದಿ ತತ್ತತ್ ಕೋಶಗತ ತತ್ತನ್ನಿಯಂತ್ರ ರೂಪಾಣಾಮೇವ ತೈಸ್ತೈಃ ಶಬ್ದೈಃ ಉಚ್ಯಮಾನತ್ವೇನ. ಅನ್ನಮಯ ಶಬ್ದಕ್ಕೆ ಅನ್ನದಲ್ಲಿ ಅನ್ನಗತವಾದ, ಅನ್ನಮಯ ಕೋಶಗತವಾದಂಥ ಭಗವದ್ರೂಪ. ಅದೇ ರೀತಿ ವಿಜ್ಞಾನಮಯಕ್ಕೆ ವಿಜ್ಞಾನ ಕೋಶಗತವಾದ ಭಗವದ್ರೂಪ. ಅದರ ಆ ಅರ್ಥದಲ್ಲಿ ಆ ಶಬ್ದ ಕರೆಯೋದರಿಂದ ತೇಷಾಮನೇಕತ್ವೇನ. ನೂರಾರು ಪದಾರ್ಥಗಳಿದ್ರು, ಓನರ್ ಒಬ್ಬನೇ. ಪದಾರ್ಥಗಳು ನೂರಾರು, ಆದರೆ ಓನರ್ ಮಾತ್ರ ಒಬ್ಬನೇ. ಸ ಏಕಃ. ಸೊ ಸ್ವತಂತ್ರ ಅವನೊಬ್ಬನೇ, ಪ್ರಧಾನ ಅವನೊಬ್ಬನೇ. ಏನು ವಿರೋಧ ಇಲ್ವೇ ಇಲ್ಲ. ಅದ್ವೈತಗಳಿಗೆ ಪ್ರಧಾನ ಶಬ್ದ ಉಪಯೋಗಿಸಾಗಿಲ್ಲ ಅವರು. ಪ್ರಧಾನ ಶಬ್ದ ಬರೋದು ಯಾವಾಗ? ಅನೇಕ ಇದ್ರು. ಒಬ್ಬನೇ ಇದ್ರೆ ಪ್ರಧಾನ ಏನು ಬಂತು? ಒಬ್ಬನೇ ಇದ್ರೆ ಪ್ರಧಾನನೋ ಅಪ್ರಧಾನನೋ ಅವನೇ. ಸೊ ಪ್ರಧಾನ ಶಬ್ದ ಸಾರ್ಥಕ್ಯ ಬರೋದು ಅಪ್ರಧಾನ ಇದ್ದಾಗ ಮಾತ್ರ. ಸರ್ವೋತ್ತಮ ಶಬ್ದಕ್ಕೆ ಅರ್ಥ ಬರೋದು ಸರ್ವ ಇದ್ದಾಗ.
ಸರ್ವಜ್ಞರು ಉತ್ತಮತ್ವ ಪ್ರಶ್ನೆ ಬರಲಿಲ್ಲ. ಯಾಕೆ ಸರ್ವನೇ ಇಲ್ಲ ಅಂದಮೇಲೆ ಸರ್ವೋತ್ತಮ ಶಬ್ದ ಉಪಯೋಗಿಸ್ತೀರಿ. ಜಗದ್ಗುರು ಶಬ್ದ ಬರೋದು ಯಾವಾಗ? ಜಗತ್ತಿದ್ರೆ, ಜಗತ್ತೇ ಒಪ್ಪದೆ ಜಗದ್ಗುರು ಹೇಗಾಗ್ತಾರೆ ಗೊತ್ತಾ? ಅದು ದೊಡ್ಡ ಸಮಸ್ಯೆ ಅವರಿಗೆ. ಎಲ್ಲರೂ ಜಗದ್ಗುರು ಅಂತ ಹಾಕೊಂಡ್ಬಿಡ್ತಾರೆ. ನಾವು ಹಾಕೊಂಡು ಅರ್ಥ ಸತ್ಯ ಜಗತ್ತು ಒಪ್ಕೊಂಡಿದ್ದೇವೆ ಆದ್ದರಿಂದ ಪರವಾಗಿಲ್ಲ. ಅವರಿಗೆ ಜಗತ್ ಸುಳ್ಳು ಎಂಬುದು, ಜಗದ್ಗುರು ಎಂಬುದು ಸುಳ್ಳು ಜಗದ್ಗುರು ಅಂತ ಆಯ್ತಾಗ. ಜಗತ್ ಸುಳ್ಳು ಜಗದ್ಗುರು, ಸುಳ್ಳು ಜಗದ್ಗುರು. ಹೌದಾ? ಒಬ್ಬರು ಹೂ ಅನ್ಬೇಕು ಅವರು, ಹೂ ಜಗದ್ಗುರು ಅಲ್ಲ ಅಂತ ಆಯ್ತಾಗಿದ್ರೆ ಸುಳ್ಳು ಜಗದ್ಗುರು, ನೋ ಜಗದ್ಗುರು. ಎಷ್ಟು ತಮಾಷೆ ಅಂದ್ರೆ ಅವರು ತಪ್ಪದ ತಾವೇ ಉಪಯೋಗಿಸೋಣಾಗಿಲ್ಲ. ಎಷ್ಟು ಆಭಾಸ ಆಗಿಬಿಡುತ್ತೆ. ಅದಕ್ಕೆ ಅಥವಾ ಅನಂತ ದೋಷ ದುಷ್ಟಂತೆ ಹೇಯಂ ಮಾಯಾಮತಂ ಶುಭೈ. ಬಾಯಿ ಬಿಟ್ರೆ ಕೆಟ್ಟ ಅಂತಾರಲ್ಲ ಹಾಗೆ. ತೀರಾನ್ಯ ಅದ್ರ ಫಾಲೋ ಮಾಡ್ತಾರೆ. ಫಾಲೋ ಮಾಡೋ ಹೇಳ್ತಾರೆ. ಅದು 2 ಪಾಯಿಂಟ್ ಇಲ್ಲಿ. ಫಾಲೋ ಮಾಡೋ ಜನ ಇದ್ದಾರೆ, ಫಾಲೋ ಮಾಡೋ ಹೇಳೋ ಜನ ಇದ್ದಾರೆ. ನಮ್ಮಲ್ಲಿ ಫಾಲೋ ಮಾಡಬೇಕಾದ್ದನ್ನು ಹೇಳೋ ಜನಗಳಿಲ್ಲ ಅಂದರೆ ಎಷ್ಟು ಅನ್ಯಾಯ. ನಮ್ಗೆ ಗೊತ್ತಿದೆ ತಿಳ್ಕೊಂಡು ಹೊರಗೋಗ್ಬಿಡ್ಬೇಕಲ್ಲ. ಅದೆಲ್ಲ ಎಲ್ಲಿ ಬಿಡಿ, ಪರವಾಗಿಲ್ಲ ಬಿಡಿ, ಊಟ ಆಗಿಬಿಡಲಿ ಫಸ್ಟ್ ಅಂದ್ಬಿಡ್ತಾರೆ. ಆ ಥರ ಅಂದ್ರೆ ಮೇನ್ ಅಂತ ಕಾನ್ಸೆಪ್ಟೇ ಬಂದಿಲ್ಲ. ಅದು ಮತ್ತೆ ಪ್ರತಿ ಇದರಲ್ಲೂ ಕೂಡ ಹಾಗಿರ್ಬೇಕು. ಅವಾಗ ಜನಕ್ಕೆಲ್ಲ ಅದು ಹೈಯೆಸ್ಟ್ ಫಿಲಾಸಫಿ ಅಂತ ಅರ್ಥ ಆಗುತ್ತೆ. ಏನಾಗ್ತದೆ? ಯಾವುದಕ್ಕೆ? ಅದು ಸುಳ್ಳು ವ್ಯಾವಹಾರಿಕ ಶಬ್ದಕ್ಕೆ ಏನರ್ಥ? ಮತ್ತೆ ಸುಳ್ಳು ಜಗದ್ಗುರು ಆಯ್ತಲ್ಲ. ಅದಕ್ಕೆ ಜಗತ್ ಸತ್ಯ ವ್ಯಾವಹಾರಿಕ, ಜಗತ್ ವ್ಯಾವಹಾರಿಕ ಸತ್ಯ, ಜಗದ್ಗುರುತ್ವ ವ್ಯಾವಹಾರಿಕ ಸತ್ಯ. ಸೊ ಸುಳ್ಳು ಜಗದ್ಗುರುತ್ವ ಅಷ್ಟೇ, ಇನ್ನೇನಿಲ್ಲ ಇಲ್ಲ ಅದರಲ್ಲಿ. ಯಾರಕ್ಕೆ ಕೊಡ್ತಾರೆ? ಹುಡುಗರು ಅರ್ಥ ಮಾಡ್ಕೋಬೇಕು. ಅದನ್ನ ಅರ್ಥ ಮಾಡ್ಕೊಂಡಾಗ ಅರ್ಥ ಗೊತ್ತಿಲ್ಲದ ಅಪರೆಂಟ್ ಅಂದ್ಬಿಟ್ಟ, ಅವ್ನು ಖುಷಿ ಪಟ್ಟ. ಅಪರೆಂಟ್ಗೆ ಅರ್ಥ ಗೊತ್ತಿಲ್ಲ ಅವನಿಗೆ. ಅಪರೆಂಟ್ ಎಕ್ಸಿಸ್ಟೆನ್ಸ್ ಇಸ್ ದೇರ್ ಅಂದ ತಕ್ಷಣ ಖುಷಿ ಪಟ್ಬಿಟ್ಟು ಅವನು. ಸರಿ, ನೋ ಎಕ್ಸಿಸ್ಟೆನ್ಸ್ ಅಂತ ಅರ್ಥ ಅದಕ್ಕೆ. ಗೊತ್ತಿಲ್ಲದಿದ್ದವನಿಗೆ ಅವ್ರ ಪದ ಮಿಸ್ಗೈಡ್ ಮಾಡಾಗ ಇದೆಲ್ಲ ಇವರಿಗೆ ಅರ್ಥ ಆಗದೆ ಏನು ಮಾಡಿಬಿಟ್ರಿ ಅವರು? ಕಡಿಮೆ ನಿಮ್ಗೆ ಅರ್ಥ ಆಗಲ್ಲ, ಸುಮ್ಮನೆ ಇದೆ ಸಾಕು, ಇವೆಲ್ಲ ಲೋ ಗ್ರೇಡ್ ಅಂತ ಕರೆದ್ರು. ಬಯಸ್ಕೋಬೇಕಾಗುತ್ತಾರೆ, ಅರ್ಥ ಆಯ್ತು ಅಂದ್ಬಿಡ್ತಾರೆ. ಕೆಲವರು ಇರ್ತಾರೆ ಅರ್ಥ ಆಗಲಿ, ಎಲ್ಲರೂ ಅರ್ಥ ಆಯ್ತು, ಒಬ್ರು ಅರ್ಥ ಆಗಲ್ಲ ಬಜಿಟ್ ಆಗುತ್ತೆ, ನನಗೂ ಅರ್ಥ ಆಯ್ತು ಅಂದ್ಬಿಡ್ತಾರೆ. ಯಾಕೆ ಮರ್ಯಾದೆ ಪ್ರಶ್ನೆ ಅದು. ತನಗೆ ಅರ್ಥ ಆಗಿಲ್ಲ ದಂಡ ಅಂತ ಆಗಿಬಿಡುತ್ತಲ್ಲ. ಅವ್ನು ಸಿನ್ಸಿಯರಾಗಿ ಅರ್ಥ ಆಗಿಲ್ಲ ಅಂತ ಹೇಳ್ಬೋದು. ಆ ರೀತಿ ಹೇಳೋ ಧೈರ್ಯ ಇರೋದಿಲ್ಲ ಅವರಿಗೆ. ಮರ್ಯಾದೆ ಕಳ್ಕೋಬೇಕು, ನನಗೂ ಅರ್ಥ ಆಯ್ತು ಅಂದ್ಬಿಡ್ತಾನೆ. ವೇಸ್ಟ್ ಗುಡ್ ಅನಿಸ್ಬಿಡ್ತಾರೆ. ಯಾರು ವೇಸ್ಟ್ ಏನು ಮಾಡ್ತಾರೆ? ಹೇಳಕ್ ಬರದೆ ಹೋದ್ರೆ ಇನ್ನೊಬ್ರು ಅರ್ಥ ಆಯ್ತಾ ಅಂತಾರೆ. ಅವರು ತನ್ಮೇಡ್ತಾರೆ, ಅರ್ಥ ಆಗಲಿ ದಂಡ ಆಗ್ತಾ ಹೋಗ್ತಾರೆ. ಅವ್ರು ಇನ್ನೊಬ್ರು ಹೋಗ್ತಾರೆ, ಮತ್ತೆ ಎಲ್ಲರೂ ಹೋಗ್ಬಿಡ್ತಾರೆ. ಕೊನೆಗೆ ಮೇಷ್ಟು ಬಚಾವಲ್ಲಿ ಅವನೇನ ಅಲ್ಲ, ನಾನು ಉಳ್ಕೊಬಿಟ್ಟೆ ಅಂತೇಳಿ. ನಿಜವಾಗ್ಲೂ ಅವ್ರೇನು ಕೇಳ್ಬೇಕಾಯ್ತಾಗ ಅರ್ಥ ಆಗಲಿಲ್ಲ ಸಾರ್ ಅಂತ ಹೇಳ್ಬೇಕು, ಬಜಿತಾ ಬಿಡುತ್ತಾಗ. ಆ ರೀತಿ ತಿಳ್ಕೊಬಿಡುತ್ತೆ ಆಚಾರ ಅಂತ ಹಿಡಿದಿಗೆ ಕಡೆ ಬಂದ್ಬಿಟ್ರು ಅವರು. ಹುಡುಗರಲ್ಲಿ ಏನು ಮಾಡಿದ್ರು? ಇದರಲ್ಲಿ ಏನೋ ಇದೆ, ನಮಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡ್ರು. ಏನೂ ಇಲ್ಲ, ತಿಳಿತಾ? ಏನೋ ಇದೆ, ನಮ್ಗೆ ಅರ್ಥವಾಗುತ್ತೆ ಇದೆ ಅಂತ ಇವತ್ತು ಕ್ರಿಯೇಟ್ ಮಾಡಿದಾರೆ. ಅರ್ಥ ಆಗದೇ ಇರೋ ಒಂದು ವಸ್ತು ಅದರಲ್ಲಿ ಇದೆ ಅಂತೇಳಿ ಏನೇನೂ ಇಲ್ಲ ಅದರಲ್ಲಿ. ಆ ಥರ ಇಂಪ್ರೆಷನ್ ಕೊಟ್ಟು ಜನ ಏನು ತಿಳ್ಕೊಂಡ್ಬಿಟ್ರು? ದೊಡ್ಡ ಫಿಲಾಸಫಿ, ನಮ್ಗೆ ಅರ್ಥ ಆಗೋದಿಲ್ಲ, ಬಹಳ ದೊಡ್ಡದು, ನಮ್ಗೆ ಅರ್ಥ ಆಗಲ್ಲ. ಈ ಥರ ಸ್ಥಿತಿ ಬಂದಿದೆ. ಅದು ಅಡ್ವಾಂಟೇಜ್ ತಗೊಂಡ್ರು ಅವರು. ಜನಗಳ ವೀಕ್ನೆಸ್ನ, ಸೈಕಾಲಜಿಕಲ್ ವೀಕ್ನೆಸ್ನ, ಫಿಸಿಕಲ್ ವೀಕ್ನೆಸ್ಸು, ಮೆಂಟಲ್ ವೀಕ್ನೆಸ್ಸು, ಇಂಟೆಲೆಕ್ಚುಯಲ್ ವೀಕ್ನೆಸ್ಸು, ಸೈಕಾಲಜಿಕಲ್ ವೀಕ್ನೆಸ್ಸು ಎಲ್ಲ ಎಕ್ಸ್ಪ್ಲೈಟ್ ಮಾಡಿದ್ರು. ನಾವು ಅದನ್ನು ಮಾಡಬೇಕಾಗಿತ್ತು, ನಾವೇ ತಗೊಂಡು ಅವ್ರನ್ನ ಈಗ ಎಜುಕೇಟ್ ಮಾಡಬೇಕಾಗಿತ್ತು. ಇರೋ ಎಜುಕೇಷನ್ ತೆಗೆದು ಹಾಕ್ಬಿಟ್ರು ಅವರಿಗೆ. ಹಾಗೆ ಹೇಳಿ ಏನಾಯ್ತು ಅವನಿಗೆ ಪಾಪ? ಇರೋ ಬುದ್ಧಿನೂ ತೆಗೆದು ಶಾಸ್ತ್ರದ ಬಗ್ಗೆ ಮಾತಾಡಬೇಡ ನೀನು, ಲೌಕಿಕ ಬಗ್ಗೆ ಏನಾದ್ರು ಅಲ್ಲಿ ಬಂದ ತಕ್ಷಣ ಖಾಲಿ ಬೇಡ ಅಷ್ಟೇ. ಆ ಥರ ಒಂದು ಮೆಸ್ಮರಿಸಮ್ ಮಾಡಿಬಿಟ್ರು. ಅದಕ್ಕೆ ಕುಹಕೆಯಿಂದ ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರ್ ಅನೀಶ್ವರ ಹೇಳ್ಬೇಕಾದ್ರೆ ಅಪ್ರತಿಷ್ಠಂ ಕಿಮನ್ಯತ್ ಕಾಮಹೈತುಕಂ, ಮನಸ್ಸಿಗೆ ಬಂದಾಗ ಹೇಳಿ ಎಲ್ಲರನ್ನು ಡ್ಯೂಪ್ ಮಾಡಿ ಹಾಕ್ಬಿಡಿ. ಅದಕ್ಕೆ ಆಚಾರ ಅವತಾರ ಮಾಡಿದ ಹೋಗಿದ್ದಕ್ಕೆ ಸಿಗ್ತಿರಲಿಲ್ಲ ಅವರು. ಹಿಡಿದು ಹಾಕಿದ್ದಕ್ಕೆ ಭಾರಿ ಸಿಟ್ಟು ಆಚಾರ್ಯರ ಮೇಲೆ. ಹೌದು, ತೋರಿಕೆ. ಅಪರೇಟ್ ತೋರಿಕೆ ಅಂತಾನೆ ಅರ್ಥ ಅಪರೇಟ್ ಶಬ್ದಕ್ಕೆ. ಅಪರೇಟ್ ಗ್ರೇಟ್ನೆಸ್, ನೋ ಗ್ರೇಟ್ನೆಸ್ ಅಷ್ಟೇ. ಇದು ನ್ಯಾಯೇನ ಅನ್ನಮಯಾದಿ ತತ್ವಕೋಶಗತ ಬ್ರಾಹ್ಮಣಾಭಾಸ, ಬ್ರಾಹ್ಮಣನಂತೆ ಕಾಣ್ತಾನೆ, ಬ್ರಾಹ್ಮಣನಲ್ಲ, ಅದು ಅಪರೆಂಟ್ ಅಂತ ಅರ್ಥ. ಉದ್ಯಮಾನತ್ವೇನ ತೇಷಾಂ ಅನೇಕತ್ವೇನ ತತ್ತದ್ಗತಸ್ಯಾಪಿ ಅನೇಕೈರುಕ್ತಿ ಸಂಭವಾತ್ ಹೃದಯಾಕಾಶಸ್ಯ ಅಂಗುಷ್ಠಮಾತ್ರತ್ವೇನ ತದ್ಗತ ರೂಪಸ್ಯ ಅಂಗುಷ್ಠಮಾತ್ರ ಪದೇನ ಉಕ್ತಿವತ್. ಆಮೇಲೆ ಹೃದಯಾಕಾಶ ಇದೆ. ಹೃದಯಾಕಾಶ ಇರೋದೆಷ್ಟು? ಅಂಗುಷ್ಠ ಮಾತ್ರ. ಅಲ್ಲಿರ್ತಕ್ಕಂಥ ಭಗವತ್ ರೂಪಕ್ಕೆ ಏನಂತ ಕರೀತಾರೆ? ಅಂಗುಷ್ಠ ಮಾತ್ರ ಪುರುಷ ಅಂತ ಕರೆದ್ರು. ಪುರುಷ ಅದನ್ನು ಸೈಜ್ ಅಂಗುಷ್ಠ ಮಾತ್ರ ಅಂತ ಹೇಳಿದರೆ ಅದು ಕೆಪಾಸಿಟಿ ಅಂಗುಷ್ಠ ಮಾತ್ರ ಅಲ್ಲ. ಇವರೇನು ತಿಳ್ಕೊಂಡ್ರು? ಪರಮಾತ್ಮ ಚಿಕ್ಕವನಾಗ್ಬಿಟ್ಟ ಅಂದರೆ ನಾವು ದೇಹದೊಳಗೆ ನಾವಿದ್ದೇವೆ. ಸೊ ದೇಹದೊಳಗಿರ್ತಕ್ಕಂಥ ನಮ್ಮ ಕಂಟ್ರೋಲಲ್ಲಿ ದೇಹ ಇದೆ, ಹೊತ್ತಾನೆ. ಅಂದರೆ ನಾವು ದೇಹಕ್ಕಿಂತ ನಾವು ಗ್ರೇಟ್ ಅಂತ ಆಯ್ತು. ದೇಹದೊಳಗಿದ್ದೇವೆ, ನಾವು ದೇಹಕ್ಕಿಂತ ಗ್ರೇಟ್, ಅರ್ಥ ಆಯ್ತಾ? ಆದರೆ ದೇಹದ ಮೇಲೆ ಡಿಪೆಂಡೆನ್ಸು ಇದೆ. ಈ ದೇಹಕ್ಕೆ ಆರೋಗ್ಯ ಸರಿ ಇಲ್ಲ, ಐ ಕಾಂಟ್ ಡೂ ಅಂದ್ಬಿಡ್ತಾರೆ. ದೇಹಕ್ಕೆ ಅಫೆಕ್ಟ್ ಆದಾಗ ಅದು ಪರಿಣಾಮ ಮೇಲೆ ಆಯ್ತು ಈಗ ಒಳಗಿರೋ ಜೀವನಿಗೆ. ಅದೇ ರೀತಿ ದೇವರು ನಮ್ಮೊಳಗಿದ್ರೆ ನಾವು ದೇಹಕ್ಕಿಂತ ಚಿಕ್ಕವರು. ಯಾಕಂದ್ರೆ ದೇಹದ ಒಳಗಿರ್ಬೇಕಾದ್ರೆ ಸಣ್ಣ ಸೈಜ್ ಸಣ್ಣದು, ಹೃದಯ ಇನ್ನೂ ಸಣ್ಣದು. ಅದರಲ್ಲಿ ಪರಮಾತ್ಮ ಇದ್ದಾನೆ ಅಂದರೆ ಭಾಳ ಇಷ್ಟೇ ಆಗಿಬಿಟ್ಟ.
ಅವನ ಶಕ್ತಿ ನಡೆಯೋದಿಲ್ಲ ಅಂತ ತಿಳ್ಕೊಂಡ್ರೆ ಹಾಗಲ್ಲ. ಅವನ ಸೈಜ್ ಅಂಗುಷ್ಟ ಮಾತ್ರನೇ ಹೊರತು ಕೆಪಾಸಿಟಿ ಮಾತ್ರ ಪೂರ್ಣಮದ ಪೂರ್ಣವಿದ ಪೂರ್ಣಾತ್ ಪೂರ್ಣ ಮುದಚ್ಚತೆ. ಇವತ್ತು ವಿಷ ಹಾಕಿದ್ರೆ ಎಷ್ಟು ಹಾಕಿದ್ರೆ ಅಂತ ಯಾರು ಕೇಳೋದಿಲ್ಲ, ದೂರ ಹೋಗ್ಬಿಡ್ತಾರೆ. ಸ್ವಲ್ಪ ಹಾಕಿದ್ದಾರೆ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊ, ಯಾರು ಕೇಳ್ತಾರ ಅದನ್ನ ಏನಂತಾರೆ ಅದಕ್ಕೆ? ಪಾಯ್ಸನ್ ಇಸ್ ಪಾಯ್ಸನ್. ಹೇಗೆ ದೂರ ಎದ್ದು ಬಿಡಬೇಕು. ದೇವರು ಅಂದ್ರೆ ದೇವರು, ಬೆಂಕಿ ಅಂದ್ರೆ ಬೆಂಕಿ. ಎಷ್ಟೋ ಸತ್ಯ ದೊಡ್ಡ ಹತ್ಯೆ ರಾಶಿ ಸುಳ್ಳಕ್ಕೆ ಎಷ್ಟು ಬೇಕು ನಿಮಗೆ ಬೆಂಕಿ? ಒಂದು ಕಿಡಿ ಸಾಕು, ಗೊತ್ತಾಯ್ತಾ? ಕಿಡಿ ಅಂದ್ರೆ ಬೆಂಕಿನೇ. ಅದು ದೇವರ ದೃಷ್ಟ ಅಂಗುಷ್ಟ ಮಾತ್ರ ಅಂತ ಹೇಳಿದ್ದು ಪರಿಣಾಮ ದೃಷ್ಟಿಯಿಂದ. ಇವ್ರು ಅಪಾರ್ಥ ಮಾಡ್ಕೊಂಡು ಏನ್ ತಿಳ್ಕೊಂಡ್ರು? ಚಿಕ್ಕದು. ಅಲ್ಲಿ ಹೇಗೆ ಹಾಗಲ್ಲ ಅರ್ಥ ಅಲ್ವೋ, ಇಲ್ಲೂ ಹಾಗೆ ಅರ್ಥ ಅಲ್ಲ. ಅನ್ನಮಯಾದಿ ಕೋಶಗತವಾದ ಭಗವದ್ ರೂಪಗಳೆಲ್ಲ ಪೂರ್ಣನೇ ಹೊರತು ಎಂದು ಅವು ಅನ್ನಾದಿಗಳಿರೋ ಅಪೂರ್ಣತೆ ಪರಮಾತ್ಮನಿಗಿಲ್ಲ. ಹಾಗೆ ಅದೇ ಹೇಳಿದ್ದು. ಸ್ವಲ್ಪ ಮಾಡ್ಕೊಂಡ್ರೆ ಮತ್ತೆ ಹೊರಗೆ ಹೋಗ್ಬಿಟ್ಟಿರ್ತಾನೆ ಆಗ್ಲಿ. ವ್ಯಕ್ತಮೇತದಗ್ರೇ ಹೃದಯಪೇಕ್ಷಯ ಇತ್ಯತ್ರ. ಅದು ಮುಂದಿದ್ದೆಲ್ಲ ಹೇಳ್ಬಿಟ್ಟಿದ್ದಾರೆ, ರಾಯರು ರೆಫರ್ ಮಾಡ್ತಾ ಹೋಗ್ತಾರೆ. ಹೃದಯಪೇಕ್ಷಯ, ಯಾಕೆ ಮನುಷ್ಯಾಧಿಕಾರಿತ್ವ, ಮನುಷ್ಯರಿಗೆ ಹೇಳಬೇಕಾದ್ರೆ ಒಂದು ಉಪಾಸನೆಗೆ ಹೇಳಬೇಕು, ಅದನ್ನು ಹೇಳಿದ್ದಾರೆ ಹೊರತು ದೇವರ ಶಕ್ತಿ ಕಡಿಮೆ ಅಂತ ಹೇಳೋದಕ್ಕೆ ಹೊರಟಿದ್ದಲ್ಲ ಅದು. ಏತೇನ ಅನ್ಯತ್ವ ಅಂತರತ್ವ ಶರೀರತ್ವ ಯುಕ್ತಿರಪೀರ ಸಮಾಹಿತ. ಇದರಿಂದ ಅನ್ಯತ್ವನೂ ಸಿದ್ಧ ಆಯಿತು, ಅಂತರತ್ವನೂ ಸಿದ್ಧ ಆಯಿತು, ಶರೀರತ್ವ ಎಲ್ಲ ಪರಮಾತ್ಮ ಪ್ರೂವ್ ಆಯಿತು. ಅನ್ಯತ್ವ ಅಂದ್ರೇನು? ಇದು ಡಿಫರೆಂಟ್ ಅಂತ ಆಯ್ತು. ಒಳಗಿದ್ದಾನೆ ಅಂತ ಹೇಳಿದ ತಕ್ಷಣ ಡಿಫರೆಂಟ್ ಅಂತ ಅರ್ಥ. ಮನೆಯೊಳಗೆ ಅವರಿದ್ದಾರೆ ಅಂದರೆ ಮನೆ ಬೇರೆ, ಅವರು ಬೇರೆ. ಸೊ ಕೋಶಗತವಾದ ರೂಪಗಳು. ಆಮೇಲೆ ಅನ್ಯತ್ವ ಅಂತರತ್ವ. ಅಂತರತ್ವ ಅಂದ್ರೆ ಒಳಗಿರುವಿಕೆ, ಅನ್ಯತ್ವ ಬೇರೆಯಾಗಿರುವಿಕೆ. ಶರೀರತ್ವ ತೇರಿ ಶರೀರ ಇದೆ, ಜ್ಞಾನಾನಂದಮಯ ಶರೀರ ಇದೆ. ಇಷ್ಟೆಲ್ಲ ಸಿದ್ಧವಾಯಿತು. ಸಮಾಹಿತ ಯಥೋಕ್ತಂ ನ ಸ್ಥಾನತೋಪಿ ಪರಸ್ಯ ಇತ್ತೇತತ್ ನಯ ಭಾಷ್ಯೆ. ಇತ್ತೇತನ್ ನಯ ಭಾಷ್ಯ. ನಯ ಅಂದ್ರೆ ಅಧಿಕರಣ. ಈ ಅಧಿಕರಣದ ಭಾಷ್ಯದಲ್ಲಿ ಆಚಾರ್ಯರು ಹೇಳಿದ್ದಾರೆ, ಅಭೇದೇಪಿ ಭೇದ ವ್ಯಪದೇಶ ಸ್ಥಾನಭೇದಾದಿತಿ. ಪರಮಾತ್ಮ ಸ್ಥಾನಭೇದ ಪ್ರಶ್ನೆ ಎಲ್ಲಿ ಬಂತು ಗೊತ್ತಾ? ಕಣ್ಣಲ್ಲಿ ವಿಶ್ವನಾಮಕ, ಇಲ್ಲಿ ತೈಜಸ ನಾಮಕ, ಇಲ್ಲಿ ಪ್ರಾಜ್ಞನಾಮಕ ಅಂತ ಹೇಳ್ತೀರಿ. ದೇವರ ಶಕ್ತಿ ಇಲ್ಲಿದ್ದಾಗ ವಿಶ್ವ, ಇಲ್ಲಿದ್ದಾಗ ತೈಜಸ, ಇಲ್ಲಿದ್ದ ಪ್ರಾಜ್ಞ. ಸ್ಥಾನತೋಪಿ, ಸ್ಥಾನ ಭೇದದಿಂದ ಪರಮಾತ್ಮನಿಗೆ ಭೇದ ಬಂತ ಅಂದ್ರೆ ಬರಲಿಲ್ಲ. ಆ ಸ್ಥಾನ ಭೇದ ನಮಗೆ ಅವಸ್ಥಾ ಭೇದ ಆಯ್ತು ಅಷ್ಟೇ, ನಮಗೆ ಅವಸ್ಥಾ ಭೇದ ಆಯ್ತು, ದೇವರಿಗೆ ಚೇಂಜ್ ಆಗಿಲ್ಲ. ಆ ಸೂತ್ರ ಬಂದಿರೋ ಪ್ರಸಂಗ ಅದು, ಗೊತ್ತಾಯ್ತಾ? ಆದ್ರಿಂದ ದೇವರಿಗೆ ಸ್ಥಾನ ಭೇದ, ಸ್ಥಾನಗಳಲ್ಲಿ ಭೇದ ಇದೆ ಒಪ್ತೇವೆ. ಆ ಸ್ಥಾನ ನಿಮಿತ್ತವಾದ ಭೇದ ದೇವರಿಗಿಲ್ಲ, ದೇವರಿಗೆ ಇಲ್ವೇ ಇಲ್ಲ. ಕೆಲವರು ಎಂಥ ಪಿಕ್ಚರ್ಲು ಆಡ್ತಾರೆ ಅಂತಾರಲ್ಲ, ಆಟ ಸುಳ್ಳೋದು. ಒಮ್ಮೊಮ್ಮೆ ಆಡ್ತಾನೆ, ಒಮ್ಮೆ ಮಾಡೋದಿಲ್ಲ. ಆದರೆ ದೇವರು ಮಾತ್ರ ಯಾವಾಗಲೂ ಹೇಗಿರ್ತಾನೆ? 100%. ನೋ ಒಂದು ಪಾಯಿಂಟ್ ನಾಟ್ ಸಮಥಿಂಗ್ ಕೂಡ ವೇರಿಯೇಷನ್ ಇಲ್ಲ. ಅದನ್ನು ಹೇಳಬೇಕು. ನಯ ನ್ಯಾಯ ಅಧಿಕರಣ ಎಲ್ಲ ಒಂದೇ ರೀತಿ ಅರ್ಥ ಉಪಯೋಗಿಸ್ತಾರೆ. ಇಲ್ಲಿ ಅಭೇದೇಪಿ ಭೇದ ವ್ಯಪದೇಶ ಸ್ಥಾನಭೇದಾದಿತಿ ತರ್ಹಿ ಉಪಚಾರ ಏವ ನ ಇತ್ಯಾಹ ಸರ್ವಗುಣತ್ವತಃ. ಓ, ಹಾಗಿದ್ದರೆ ದೇವರ ಬಗ್ಗೆ ನೀವು ಗ್ರೇಟ್ನೆಸ್ ಅನ್ನ ಸೆಕೆಂಡರಿ ಸೆನ್ಸ್ನಲ್ಲಿ ಹೇಳ್ತೀರಾ ಅಂತ ಕೇಳಿದ್ರೆ ಆಗ ಹೇಳೋದಿಲ್ಲ. ಯಾಕೆ ಹೇಳಲಿಲ್ಲ? ಒಬ್ಬ ಮಾನವಕನ ಸಿಂಹ ಅಂದರು, ದೇವರು ನರಸಿಂಹ ಅಂದರು. ಮಾನವಕ ಸಿಂಹ ಅಂದ್ರೆ ಸಿಂಹ ಅಲ್ಲ, ಅವನು ಪರಾಕ್ರಮಿ ಅಂತ ಅಷ್ಟೇ ಅರ್ಥ. ಅದೇ ರೀತಿ ದೇವರು ನರಸಿಂಹ ಅಂತ ಹೇಳಿ ಸ್ವಲ್ಪ ಅರ್ಥ ಹಾಗೆಲ್ಲ ಮಾಡಬಾರ್ದು. ಇಲ್ಲಿ ಮಾತ್ರ ಮುಖ್ಯ ಅರ್ಥನೇ ಮಾಡಬೇಕು. ಅದೇ ನಾವು ಯಾರಿಗೂ ಅರ್ಥ ಸಂಕೋಚ ಮಾಡಿದ್ರೆ ಬೇರೆಯವ್ರ ಬಗ್ಗೆ ಯಾವ ಶಬ್ದ ಉಪಯೋಗಿಸಿದ್ರೆ ಏನು ಮಾಡ್ಬೇಕು? ನಾವು ಅದನ್ನ ಅರ್ಥ ಕಡಿಮೆ ಮಾಡಬೇಕು. ದೇವ್ರ ಬಗ್ಗೆ ಯಾವ ಸಣ್ಣ ಪದ ಹೇಳಿದ್ರೆ ಏನು ಮಾಡ್ಬೇಕಾದ ಅರ್ಥ ಜಾಸ್ತಿ ಮಾಡಬೇಕು. ದೇವ್ರಿಗೆ ಕೆಪಾಸಿಟಿ ಇರೋದು ಹಾಗೆ, ಅರ್ಥ ಆಯ್ತಾ? ಪದ ಶಬ್ದ ನೋಡ್ಕೊಂಡು ಅರ್ಥ ಮಾಡಬೇಕೆ ಹೊರತು ಅದು ಯೋಗ್ಯತೆ ಇರಬೇಕಾದ್ರೆ ಹೇಳಿಲ್ಲ. ಭಾರಿ ಕೋಟ್ಯಾಧೀಶ, ಭಾರಿ ದೊಡ್ಡವನು ಉದಾರಿ, ಅದು ಯಾವುದೋ ಒಂದು ಬಿಳಿ ಕೊಟ್ಟ ಹಳದಿ ಪಾತ್ರೆನ, ಅದು ಗೋಲ್ಡ್ ಅಂತ 100% ಗ್ಯಾರಂಟಿ. ಯಾಕೆ? ಕೊಟ್ಟವನು ಅವನ ಬಗ್ಗೆ ಕೆಪಾಸಿಟಿ ಇದೆ, ಮೋಸ ಮಾಡೋದು ಎರಡೆರಡಿದೆ. ಕೆಪಾಸಿಟಿ ಇದೆ, ಆನೆಸ್ಟಿ ಇದೆ. ಆದ್ದರಿಂದ ಅದು ಅಂಗಡಿ ಹೋಗಿ ಟೆಸ್ಟ್ ಮಾಡಿಸ್ಬೇಕಾಗಿಲ್ಲ. ಇದು ಬೆಳ್ಳಿ ಲೋಟನ ಬಂಗಾರ ಲೋಟನ ಟೆಸ್ಟ್ ಮಾಡಿಸೋದಿಲ್ಲ. ಅದಕ್ಕೆ ಅವನು ಯಾಕೆ ಮೋಸ ಮಾಡ್ತಾನೆ? ಸಿಂಪಲ್. ಇನ್ನೊಬ್ರು ಯಾರ ಕೊಟ್ಟರು, ಅವನು ಕೊಟ್ಟ, ಇವನು ಬರೀ ಮೋಸಗಾರ, ಇವನು ಮೊದಲು ಟೆಸ್ಟ್ ಮಾಡೇ ನೋಡಬೇಕು, ಗೊತ್ತಾಯ್ತಾ? ಮುಕ್ಕಾಲ್ಪಾಲ್ ಮೋಸನೇ ಇದು. ಸುಮ್ಮನೆ ಟೆಸ್ಟ್ ಮಾಡಬೇಕಷ್ಟೇ ಹೊರತು ಗ್ಯಾರಂಟಿ. ಯಾಕೆ ಅವನಿಗೆ ಯೋಗ್ಯತೆ ಇಲ್ಲ, ಅವನಿಗೆ ಇಲ್ಲಿಂದ ಕೊಡ್ತಾನೆ ಪಾಪ. ಅದು ಸುಮ್ಮನೆ ಮರ್ಯಾದೆ ಹೋಗಬಾರ್ದು ಅಂತ ಏನು ಮಾಡಿದ್ದಾನೆ? ಪಾಲಿಶ್ ಹಾಕಿದ್ದಾನೆ ಅಷ್ಟೇ. ಮಾತು ಪಾಲಿಶು, ಅವನಿಗೆ ಪಾಲಿಶ್ ಅಷ್ಟೇ. ಅದು ಯಾಕೆ ಯೋಗ್ಯತೆ ನೋಡ್ತಾನೆ. ಈಗ ಇವನು ಹೇಗೆ ಹಾಕಿಕೊಡ್ತಾನೆ? ಇವನಿಗೆ ಸಾಧ್ಯ ಇಲ್ಲ. ಅದು ಬೇರೆಯವ್ರು ಯಾರೇ ಕೊಟ್ಟರು ಕೂಡ ಸ್ವಾತಂತ್ರ್ಯ ಇಲ್ಲ. ಅದರಿಂದಾಗಿನೇ ಆ ಪೂರ್ಣತ್ವ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ದೇವರು ಎಷ್ಟು ಸಾಮಾನ್ಯ ಕೊಟ್ಟರೆ ಯಾಕೆ ಕೊಟ್ಟಿರ್ತಾನೆ? ಪೂರ್ಣ ಕೊಟ್ಟ. ಅದಕ್ಕೆ ದೇವರು ಕೊಟ್ಟ ಅಂದರೆ ನಾವು ನಿಶ್ಚಿಂತೆ ತೊಗೊಂಡ್ಬಿಡ್ಬೋದು. ಯಾಕೆ? ದೇವ್ರು ಎಂಥದ್ದು ಕೊಡ್ತಾನೆ? ದೇವರು ಒಳ್ಳೇದು ಕೊಡ್ತಾನೆ. ನಮಗೇನು ಬೇಕೋ ಅದನ್ನೇ ಕೊಡ್ತಾನೆ. ಇವತ್ತು ನಾವು ಕೇಳಿದ್ದು ಕೊಡೋದಿಲ್ಲ. ಒಳ್ಳೆ ಡಾಕ್ಟರ್ ನಾವು ಕೇಳಿದ್ದು ಕೊಡೋದಿಲ್ಲ. ಏನು ಮಾಡ್ತಾನೆ?
ರೋಗದ ನೀನು ಗೊತ್ತಾಗಲ್ಲ ನಾ ಕೇಳಿತ್ತು ಕೊಟ್ಟಿದ್ದು ತಗೋ ಅಂತ. ಡಾಕ್ಟ್ರೇ ಅದನ್ನ ನೋಡು ನಾ ಕೊಟ್ಟಿದ್ದು ತಗೋ ನಿಗೆಲ್ಲ ಗೊತ್ತಾಗಲ್ಲ ಅಂತ ಬೈದ್ಬಿಡ್ತಾ. ದೇವರು ಹಾಗೇನೆ ನಾ ಕೊಟ್ಟಿದ್ದು ತಗೋ ಸುಮ್ಮನೆ ಗಲಾಟೆ ಮಾಡಬೇಡ. ಭಾರಿ ಕಹಿ ಡಾಕ್ಟ್ರೇ ಅಂದರೆ ಭಾರಿ ದುಃಖ ಆಗುತ್ತೆ ಅಂದರೆ ಅಲ್ಲಿ ಕಹಿಯಲ್ಲಿ ದುಃಖ. ಕಹಿ ಇದ್ರೂ ಕೂಡ ನೀವು ಒಳ್ಳೇದಾಗತ್ತೆ ತಗೋ ಸುಮ್ಮನೆ ಹೋಗತ್ತೆ. ಇದು ಒಳ್ಳೇದಾಗತ್ತೆ ತಗೊಂಡು ದುಃಖ ಕೊಟ್ಟರು ತಗೋ. ಸುಖವಾಗಲಿ ಬರೀ ದುಃಖವಾಗಲಿ. ಇವತ್ತು ಔಷಧಿ ಕೊಟ್ಟಾಗ ರುಚಿ ಇದೆಯಾ ಇಲ್ಲ ಯಾರು ಕೇಳ್ತಾರೆ ಔಷಧಿನ. ಔಷಧಿ ಬಗ್ಗೆ ಏನು ಹೇಳ್ತಾರೆ ಅಮ್ಮ ಎಕ್ಸ್ಪೆಕ್ಟ್ ಮಾಡ್ತಾರೆ? ವಾಸಿ ಆಗುತ್ತೆ ಅಲ್ಲ ನೋಡ್ತಾರೆ. ಇವತ್ತು ರುಚಿ ಇದೆಯಾ ಭಾಳ ಚೆನ್ನಾಗಿದೆಯಾ ತಗೋಬೋದಾ ಆಮೇಲೆ ತಗೋಬೋದ ವಾಸಿ ಆದ್ಮೇಲೆ ಕೂಡ ಹಾಗೆಲ್ಲ ಕೇಳೋದಿಲ್ಲ. ಅದು ಔಷಧಿ ಹೇಗೋ ದೇವ್ರು ಕೊಡೋದೆಲ್ಲ ಏನದು ಭವರೋಗ ವೈದ್ಯ. ಏನು ಕೊಡ್ತಾನೆ ಯಾವಾಗಲೂ ನಮಗೆ? ಔಷಧಿನೇ ಕೊಡ್ತಾನೆ. ಆದ್ದರಿಂದ ಅದು ಔಷಧಿ ಏನಾಗಿರ್ಬೇಕು ಯಾವಾಗಲೂ ಹಿತವಾಗಲೇಬೇಕು. ಈ ರೋಗವಾಸಿ ಭವರೋಗ ವಾಸಿ ಮಾಡ್ಲಿಕ್ಕೆ ಏನು ಬೇಕೋ ಅದನ್ನು ಕೊಡ್ತಾನೆ. ಕೆಲವೊಮ್ಮೆ ಕೆಲವು ಏನಾಗಿರುತ್ತೆ, ಕೆಲವೆಲ್ಲ ದೇಹಗಳೆಲ್ಲ ಭಾರಿ ರುಚಿಯಾಗಿರುತ್ತೆ, ಕೆಲವು ಕಹಿಯಾಗಿರುತ್ತೆ. ಅದಕ್ಕೆ ಡಾಕ್ಟ್ರ್ ಅವತ್ತು ಕೊಟ್ಟಿದ್ರೆ ಅಂಥದ್ದೇ ಕೊಡಿ ಅಂತ ಕೇಳಕ್ಕೆ ಹೋಗ್ಬಾರ್ದು. ನಾವು ಏನು ಮಾಡ್ಬೇಕಂದ್ರೆ ಇವತ್ತಿಗೇನು ಬೇಕೋ ಅದನ್ನು ಕೊಡಷ್ಟೇ. ಈ ರೋಗಕ್ಕೆ ಈ ಸ್ಪೆಸಿಫಿಕ್ ಔಷಧಿ ಇದೆ, ಅದನ್ನು ಅರ್ಥ ಮಾಡಿ. ಭಾಗವತಲ್ಲೇ ಕೊಟ್ಟರೆ ಎಕ್ಸಾಂಪಲ್ ಅದು. ರೋಗಿಯ ಅಪ್ರಿಸಿಯೇಷನ್ ಇಷ್ಟಪಡೋದಿಲ್ಲ ಡಾಕ್ಟ್ರು, ರೋಗ ವಾಸಿ ಆಗೋದನ್ನ ಇಷ್ಟಪಡ್ತಾರೆ. ಸೊ ನಮ್ಮ ಅಪ್ರಿಸಿಯೇಷನ್ ದೇವ್ರಿಗೆ ಬೇಕಾಗಿಲ್ಲ. ಏನು ಬೇಕೋ ನಮ್ಗೆ ಒಳ್ಳೇದಾಗೋದು ಬೇಕಷ್ಟೇ ದೇವರಿಗೆ. ನಾವು ಮಾತ್ರ ಏನು ಮಾಡ್ತೇವೆ? ಒಳ್ಳೇದು ಕೊಟ್ಟರು ದೇವ್ರು ಬೈಯೋದು. ಮತ್ತೆ ಇನ್ನು ಕಡಿಮೆ ಕೊಟ್ಬಿಟ್ಟ ಅಂತ ಬೈಯೋದು ಹೇಗೆ ಅಂದರೆ, ಡಾಕ್ಟ್ರ್ ಕಡಿಮೆ ಡೋಸ್ ಕೊಟ್ಟರು ಬೈಯೋದು ಹೇಗೋ ಹಾಗೆ. ಅವ್ರು ನೋಡಿ ಇಷ್ಟು ಡಾಕ್ಟ್ರು ಇಷ್ಟು ಔಷಧಿ ಹೇಳಿದ್ದಾರೆ, ಹೇಳಿದ್ರೆ ಒಂದೇ ಒಂದು ಕೊಟ್ಬಿಟ್ಟ ನಮಗೆ ದೇವರು. ಎಷ್ಟು ಅನ್ಯಾಯ ಅಂತ ಬೈತಾರೆ ಎಲ್ಲರೂ. ಯಾಕೆ? ಒಳ್ಳೆ ಡಾಕ್ಟರ್ ನೋಡಿದ್ರೆ 20 ಎಲ್ಲ ಬಿಸಾಕಿದ ಮೇಲೆ ಒಂದು ತಗೋ ಸಾಕು ಅಂತ ಕೊಟ್ಟ. ಎಲ್ಲ ಇನ್ನು ರೋಗ ವಾಸಿ ಆಗಿಬಿಟ್ಟಿದ್ದೀನಿ, ನನಗೆ ಯಾವುದು ಬೇಕು ಇದೊಂದೇ ತಗೋ ಸಾಕು ಅಂತ ಹೇಳ್ತಾ. ಇವನೇನು ತಿಳ್ಕೊಂಡ? ಅವ್ರಿಗೆ ನೋಡಿದ್ರೆ ಅಷ್ಟೊಂದು ಕೊಟ್ಟಾರೆ, ಇಷ್ಟೊಂದು ಕೊಟ್ಟ. ಅದರ ರೋಗಗಳವೆಲ್ಲ ಗೊತ್ತಾಯ್ತಾ? ಸಿಕ್ಕಾಬಿಟ್ರೆ ಕೊಟ್ಟ ಅದ್ರ ಡಿಸೀಸ್ ಕೊಟ್ಟಾಗ ಲೆಕ್ಕ. ಡಿಸೀಸ್ ಬರುತ್ತೆ ಅದರಿಂದ. ಮೊದಲು ಸುಖವಾಗಿದ್ದ ಸಂಪತ್ತು ಬಂದು ಡಿಸೀಸ್ ಶುರುವಾಯ್ತು. ಯಾತಕ್ಕೆ? ಎಲ್ಲಿಡಬೇಕು ಏನು ಎಕ್ಸ್ಪ್ಲೇನ್ ಮಾಡಿ ತಲೆ ಕೆಡಿಸ್ಕೊಂಡು ರೋಗ ಬಂದ್ಬಿಡೋದು. ತಿಳಿತಿಲ್ಲ, ಬಿ ಪಿ ಶುಗರ್ ಎಲ್ಲ ಶುರುವಾಗ್ಬಿಡೋದು. ಮೊದಲೇನಾಗಿದೆ, ಸಾಮಾನ್ಯ ಬಡವರಿಗೆ ಬಿ ಪಿ ಶುಗರ್ ಬರೋದಿಲ್ಲ. ಯಾಕೆಂದರೆ ಅವ್ರಿಗೆ ಎಲ್ಲಿ ಬೇಕಾದ್ರೆ ಗೊರಕೆ ಹೊಡೆಯಕ್ಕೆ ಶುರು ಮಾಡಿಬಿಡ್ತಾರೆ. ಅದಕ್ಕೆ ದೇ ಹ್ಯಾವ್ ನಥಿಂಗ್ ಟು ಲೂಸ್. ಇಲ್ಲೇ ಇಲ್ಲ, ಅದರಿಂದ ಯೋಚನೆ ಇಲ್ಲ. ಯಾರಿಗೆ ಸಮಸ್ಯೆ ಅದು? ರೇಡ್ ಮಾಡಕ್ಕೆ ಬರ್ತಾರೆ. ಯಾರಿಗೆ ರೇಡ್ ಮಾಡೋ ಭಯ ಅವರಿಗೆ? ಗುಡಿಸಲು ರೇಡ್ ಮಾಡಕ್ಕೆ ಹೋಗ್ತಾರೆ. ಅದನ್ನು ಕೂಡ ಗುಡಿಸ್ಲಿಕ್ಕೆ ಹೋಗ್ತಾರೆ. ಅಲ್ಲಿಟ್ಟಿರ್ತಾನೆ ಇದನ್ನು ಕದ್ದವನು ಅವನೇ ಇಟ್ಬಿಟ್ಟಿರ್ತಾನೆ. ಆದರೆ ಅವೆಲ್ಲ ಪ್ರಾಮಾಣಿಕರಿಗೆ ಬರೋದಿಲ್ಲ. ನಮ್ಮ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಆ ಭಾವನೆ ಇದ್ದು ಬಿಟ್ರೆ ದೇವ್ರನ್ನ ಹೇಗೆ ನೋಡಬೇಕು ಅಂತ ಗೊತ್ತಾಗ. ಅದಕ್ಕೆ ದೇವರಿಗೆ ಎಂದು ಏನು ಹೇಳ್ಕೊಡ್ದು, ಗೌಣಾರ್ಥ ಮಾಡ್ಲಿಕ್ಕೆ ಹೋಗಬಾರ್ದು. ದೇವ್ರ ಮಹಿಮೆನ, ದೊಡ್ಡವರ ಮಹಿಮೆನ ಎಂದೂ ಕಡಿಮೆ ಮಾಡಬಾರ್ದು, ಕಡಿಮೆ ಎಂದು ಜಾಸ್ತಿ ಮಾಡಬಾರ್ದು. ನಿಯಮ ಅದು. ಸರ್ವಸಂಖ್ಯಾರೂಪ ಗುಣವತ್ವಾತ್ ಗುಹಾನಯ ಅನುವ್ಯಾಖ್ಯಾನೆ ದ್ವಿತ್ವಂಚ ಏಕಸ್ಯ ಯುಜ್ಯತೆ ಇತ್ಯುಕ್ತೆ ಭೇದಾಭಾವೇಪಿ ತತ್ ಪ್ರತಿನಿಧಿನ ವಿಶೇಷೇಣ ತದ್ರೂಪೇಷು ಏಕತ್ವ ಸಂಖ್ಯೋಪಪತ್ತಿರಿತಿ. ತರ್ಹಿ ಉಪಚಾರ ಏವ ನ ದೇವರಿ ಎಂದು ಉಪಚಾರ ಅಂತ ಹೇಳಕ್ಕೆ ಹೋಗಬೇಡಿ. ಸರ್ವಸಂಖ್ಯಾರೂಪ ಗುಣವತ್ವ, ಪರಮಾತ್ಮನಲ್ಲಿ ಸಂಖ್ಯಾರೂಪ ಗುಣನೂ ಇದೆ, ಸಾಮರ್ಥ್ಯ ರೂಪ ಗುಣ, ಏನು ಬೇಕಾದ್ರೂ ದೇವರಿಗೆ ಕೂಡಿಸ್ಬೋದು. ಸರ್ವಧರ್ಮೋಪತ್ತೇತ್ಯ ಸೂತ್ರ. ಗುಹಾನಯ ಅನುವ್ಯಾಖ್ಯಾನೆ, ಗುಹಾಧಿಕರಣ ಅಂತಿದೆ. ಗುಹಾಧಿಕರಣ ಗುಹಾನಯ ಅಂತ ಕರೆದು. ಅಧಿಕರಣೆ ಅದು ಆ್ಯಕ್ಚುಲಿ ಗುಹಾನಯ ಬೇಕಾಗಿಲ್ಲ, ಅದಕ್ಕೆ ಗುಹನಯ ಸಾಕದಕ್ಕೆ. ಅದು ಯಾವ್ದಕ್ಕೆ ಗುಹಾ ಅಂತ ಪದ ಅಡ್ಜಸ್ಟ್ ಮಾಡ್ಬೇಕಂದ್ರೆ ಗುಹಾಂ ಪ್ರವಿಷ್ಟ ಒಂದು ಪದ ಇರೋದ್ರಿಂದ. ಹೌದು, ರಾಯರದ ಹಾಗೆ ಬೇರೆ ಎಲ್ಲಿ ನೋಡಿದ್ರು ಎಷ್ಟರ ಕೋಟ್ ಮಾಡ್ತಾರೆ ಲೆಕ್ಕನೇ ಇಲ್ಲ. ಉದ್ದ ಕೆಡ್ತಾನೆ ಹೋಗ್ತಾರೆ. ಹೌದು. ಸೂತ್ರ ಪ್ರಸ್ಥಾನಕ್ಕೆ 7 ಗ್ರಂಥ ಬರೆದವ್ರು ರಾಯರೊಬ್ಬರೇ. 7 ಗ್ರಂಥ ಬರೆದ ಸೂತ್ರ ಪ್ರಸ್ಥಾನ ಒಂದ್ರ ಮೇಲೆ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಮಾಡಿ. ಓಂ ಜನ್ಮ